ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು PM's ಕ್ಲಾಸಸ್. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 11ನೇ ಅಧ್ಯಾಯವಾದಂಥ ಮಾನವಾಭಿವೃದ್ಧಿಯ ಕುರಿತಾಗಿ ಚರ್ಚೆ ಮಾಡೋಣ. ಸೊ ಇದನ್ನ ಮಾನವಾಭಿವೃದ್ಧಿ ಅಂತ ಹೇಳಿ ಕರೆದ್ರೂ ಕೂಡ ಹೆಚ್ಚಾಗಿ ನಾವೇನು ನೋಡ್ತಾ ಇದೀವಿ, ಇದರಲ್ಲಿ ಸಾಮಾಜಿಕ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀವಿ. ಸೊ ಅಗೇನ್ ಭಾಳ ಇಂಪಾರ್ಟೆಂಟ್ ಆಗಿ ನೋಡೋದು ಯಾವ್ಯಾವುದನ್ನ ಅಂತ ಕೇಳಿದಾಗ, ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಅದೇ ರೀತಿಯಲ್ಲಿ ಮತ್ಯಾವುದನ್ನ ನೋಡ್ತೀವಿ ಅಂತ ಕೇಳಿದಾಗ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇವೆರಡು ಬಹಳ ಇಂಪಾರ್ಟೆಂಟ್. ಇದನ್ನ ಬಿಟ್ಟು ಕೂಡ ಬಹಳಷ್ಟು ನಾವು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ನೋಡ್ತೀವಿ, ಅದನ್ನ ನಂತರದಲ್ಲಿ ನೋಡೋಣ. ಸಾಮಾಜಿಕ ಮೂಲಸೌಕರ್ಯ ಅಥವಾ ಮಾನವಾಭಿವೃದ್ಧಿ ಅಂತೇಳಿ ನೀವು ಥಿಂಕ್ ಮಾಡ್ಬೋದು. ಆ ಒಂದು ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್, ಈ ಒಂದು ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಸೊ ಮೊದಲನೇದಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ತಂದಿರೋದನ್ನು ಹೇಳ್ತಾರೆ. ಅದರ ಒಳಗಡೆ ಇಲ್ಲೇನು ಮಾಡ್ತೀವಿ ಅಂತ ಹೇಳ್ತಾರೆ, ವೈದ್ಯಕೀಯ ನೀತಿಶಾಸ್ತ್ರದ ಪ್ರಕಾರ ಗುಣಮಟ್ಟದ ಆರೈಕೆಯನ್ನು ಒದಗಿಸೋದಕ್ಕೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ಕೂಡ ನಾವೇನ್ ಮಾಡ್ತಿದೀವಿ, ಬಹಳಷ್ಟು ವೈದ್ಯಕೀಯ ನೋಂದಾಯಿಸಿರೋದನ್ನು ನೋಡ್ತೀವಿ. ಆದ್ರೆ ಒಂದು ಪರ್ಟಿಕ್ಯುಲರ್ ಆದಂತ ಕಾನ್ಸರ್ನ್ ಏನು ಅಂತ ಕೇಳಿದ್ರೆ, ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಬಹಳಷ್ಟು ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಓಕೆ ಇವೆಲ್ಲಿದೆ ಅಂತ ಕೇಳಿದಾಗ ಬೆಂಗಳೂರು ಜಿಲ್ಲೆ ಒಂದರಲ್ಲೇ ಇದೆ. ಉಳಿದಂತ ಜಿಲ್ಲೆಗಳಲ್ಲಿ ಇರುವಂತ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಬಹಳ ಕಡಿಮೆ ಅಂತ ಹೇಳ್ತಾರೆ. ಸೊ ಆ ಥರದನ್ನು ಕೂಡ ನೀವು ನೋಡ್ಬೋದು. ಅದಲ್ಲದೆ ಮತ್ತೊಂದು ಪಾಯಿಂಟ್ ಅನ್ನ ಏನ್ ತಗೋತೀರಾ, ಇಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ಲಭ್ಯತೆ ಇರುವಂತ ಹಾಸಿಗೆಗಳ ಸಂಖ್ಯೆ, ಇದನ್ನೇನಾದ್ರೂ ನಾವು ನೋಡೋದಕ್ಕೆ ಹೋದ್ರೆ ಏನಿದೆ, 105. 1,00,000 ಜನಕ್ಕೆ 105 ಹಾಸ್ಪಿಟಲ್ ಬೆಡ್ಗಳು ಮಾತ್ರ ಇರೋದನ್ನ ಹೇಳ್ತಿದ್ರು. ಪ್ರತಿ 10,000 ಜನಸಂಖ್ಯೆಗೆ ಇರುವಂತ ದಾದಿಯರ ಸಂಖ್ಯೆ ಅಥವಾ ವೈದ್ಯರ ಅನುಪಾತವನ್ನು ನೀವು ನೋಡೋದಕ್ಕೆ ಹೋದ್ರೆ ಕ್ರಮವಾಗಿ 2 ಮತ್ತು 1. ಪ್ರತಿ 10,000 ಜನಸಂಖ್ಯೆಗೆ 2 ದಾದಿಯರು ಕಾಣ್ತಾರೆ, ಪ್ರತಿ 10,000 ಜನಸಂಖ್ಯೆ 1 ವೈದ್ಯರು ಕಾಣ್ತಾರೆ ಅಂತ ಹೇಳ್ತಾರೆ. ಸೊ ಈ ತರದ ಡಾಟಾಗಳನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಯೂಸ್ ಮಾಡ್ಬೇಕಾಗತ್ತೆ. ಆನ್ಸರ್ ರೈಟಿಂಗ್ ಅಲ್ಲಿ ಇದನ್ನ ನೆನಪಲ್ಲಿದ್ರೆ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಈ ತರದೆಲ್ಲ ನೀವು ನೋಡ್ಬೋದು. 10,000 ಜನರನ್ನ ಒಬ್ಬ ಡಾಕ್ಟರ್ ನೋಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ಅದಲ್ವಾ. ಅಂದ್ರೆ ಪ್ಯಾಂಡಮಿಕ್ ಟೈಮಲ್ಲೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಹೇಳ್ತೀನಿ. ಸೊ ಇನ್ನು ಜನಸಂಖ್ಯೆ ಮತ್ತು ಆರೋಗ್ಯ ಸೂಚಕಗಳ ಒಳಗಡೆ ಹೇಳಿದರೆ, ಒಂದು ಜನನ ಪ್ರಮಾಣವನ್ನ ಹೇಳಿದರೆ, ಇದು ಕಡಿಮೆ ಆಗ್ತಿರುವಂಥ ಟ್ರೆಂಡ್ ಇದೆ. 2020ರ ಒಂದು ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆಯಲ್ವ, ಅದರ ಪ್ರಕಾರ ನೀವು ನೋಡೋದಕ್ಕೋದ್ರೆ 16.5 ಪ್ರತಿ 1,000 ಜನಸಂಖ್ಯೆಗೆ ಜನನ ಪ್ರಮಾಣ. ಮರಣ ಪ್ರಮಾಣ ಎಷ್ಟು ಅಂತ ಕೇಳಿದಾಗ 6.2. 1,000 ಜನಸಂಖ್ಯೆಗೆ 6 ಮರಣಗಳು ಸಂಭವಿಸುತ್ತೆ ಅಂತ ಹೇಳ್ತಿದ್ರು. ಅದೇ ರೀತಿಯಲ್ಲಿ ಶಿಶು ಮರಣ ಪ್ರಮಾಣವನ್ನು ನಾವೇನಾದ್ರೂ ನೋಡೋಕೋದ್ರೆ ಪ್ರತಿ 1,000 ಜೀವಂತ ಜನಗಳಿಗೆ ಇದು 19 ಇರೋದನ್ನು ನೋಡ್ತಾರೆ. ಶಿಶು ಮರಣ ಪ್ರಮಾಣ 5 ವರ್ಷಕ್ಕಿಂತ ಕಡಿಮೆ ಮರಣ ಪ್ರಮಾಣವನ್ನು ನೀವು ನೋಡೋದಕ್ಕೋದ್ರೆ ಅದ್ರ ಪ್ರತಿ 1,000 ಮಕ್ಕಳಿಗೆ ಎಷ್ಟಿದೆ, 21 ಇರೋದನ್ನು ನೋಡ್ತಾರೆ. ಇನ್ನು ನೆಕ್ಸ್ಟ್ ಬರುತ್ತೆ ಅರ್ಹ ದಂಪತಿಗಳ ರಕ್ಷಣೆ ಅಂತ ಕರಿತಾರೆ. ಅರ್ಹ ದಂಪತಿಗಳ ರಕ್ಷಣೆ ಅಂದ್ರೆ ಏನು, ಫ್ಯಾಮಿಲಿ ಪ್ಲಾನಿಂಗ್ ನ ಅಡಿಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡಿರೋದು ಅಂತ ಹೇಳ್ತೀವಿ. ಅಂದ್ರೆ ವೆಸೆಕ್ಟೊಮಿ ಅಥವಾ ಟುಬೆಕ್ಟೊಮಿ ಅಂತಹ ಪ್ರತಿಬಂಧಕಗಳನ್ನ ಮಾಡ್ಕೊಂಡಿರುವಂತ ದಂಪತಿಗಳನ್ನ ಹೇಳ್ತದೆ. ಸೊ ಅಂಥದ್ದನ್ನ ನೀವು ನೋಡೋಕೋದ್ರೆ NFHS 4 ಅಂದ್ರೆ 2015-16ರಲ್ಲಿ ಎಷ್ಟಿತ್ತು, 51.8 ಇದ್ರೆ 19-20ರಲ್ಲಿ NFHS 5 ಅಲ್ಲಿ ಎಷ್ಟಿದೆ, 68.7 ಆಗಿರೋದು ನೋಡ್ತೀರಾ. ಅಂದ್ರೆ ಈ ತರದ ದಂಪತಿಗಳ ರಕ್ಷಣೆ ಜಾಸ್ತಿ ಆಗಿದೆ, ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ ಅನ್ನೋದನ್ನ ನೀವು ನೋಡ್ತೀರಾ. ಇನ್ನು ತಾಯಂದಿರ ಮರಣ ಪ್ರಮಾಣವನ್ನು ನೀವು ನೋಡೋಕೋದ್ರೆ 16-17ರಲ್ಲಿ ಏನಿತ್ತು, 97 ಪ್ರತಿ 1,00,000 ಜೀವಂತ ಜನನಗಳಿಗಿತ್ತು. 2018-20ರಲ್ಲಿ ಎಷ್ಟಾಗಿದೆ ಅಂತ ಕೇಳಿದಾಗ 69 ಪ್ರತಿ 1,00,000 ಜೀವಂತ ಜನನಗಳಿಗೆ. ಇನ್ನು ಸರಾಸರಿ ಜೀವನದ ನಿರೀಕ್ಷೆಯನ್ನು ನೀವು ನೋಡೋದಕ್ಕೋದ್ರೆ 15-19ರಲ್ಲಿ ಏನಿತ್ತು, ಅಲ್ಲಿಂದ 16-19ರಲ್ಲಿ ಏನಿದೆ ಅದನ್ನ ಹೇಳ್ತಿದ್ರು. ಸೊ ನಿಮ್ಗೇನಾಗಿದೆ, ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿರೋದು ಕಾಣುತ್ತೆ. ಯಾರು, ಹೆಣ್ಣು ಮಕ್ಕಳ ಸರಾಸರಿ ಜೀವನ ನಿರೀಕ್ಷೆ ಜಾಸ್ತಿ ಆಗಿದೆ. 71.3 ಇದ್ದು 71.9 ಆಗಿದೆ. ಗಂಡು ಮಕ್ಕಳದು 67.9 ಇರೋದು 67.9 ಇದೆ. ಒಟ್ಟಾರೆಯಾಗಿ ನೀವು ನೋಡೋದಕ್ಕೋದ್ರೆ 69.5ರಿಂದ 69.8ಕ್ಕೆ ಏರಿಕೆ ಆಗಿದೆ ಸರಾಸರಿ ನಿರೀಕ್ಷಿತ ಜೀವಿತಾವಧಿಯನ್ನ ನೀವು ನೋಡೋದಕ್ಕೋದ್ರೆ. ಇವು ಕೆಲವೊಂದು ಸೂಚಕಗಳು ಆ ಜನಸಂಖ್ಯೆ ಮತ್ತೆ ಆರೋಗ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ನೆಕ್ಸ್ಟ್ ತಾಯಿ ಮತ್ತು ಮಗುವಿನ ಆರೋಗ್ಯದ ಸಲುವಾಗಿ ನಾವೇನು ನೋಡ್ತೀವಿ, ಬಹಳಷ್ಟು ಬೇರೆ ಬೇರೆ ಇನಿಷಿಯೇಟಿವ್ಗಳನ್ನು ತರ್ತೀವಿ. ಅದರಲ್ಲಿ ಒಂದು ಯಾವುದು, ಹಾಗಾದ್ರೆ ಈ ತಾಯಿ ಮಗುವಿಗೆ ಜನನವನ್ನ ನೀಡುವಂತ ಸಂದರ್ಭದಲ್ಲಿ ತಾಯಿಗೆ ಸಾಂಸ್ಥಿಕ ಅಂತಂದ್ರೆ ಇಲ್ಲಿ ಯಾವ ತರ ಬರುತ್ತೆ ಅಂತ ಕೇಳಿದಾಗ, ವೈದ್ಯರ ಒಂದು ಅವೈಲೇಬಿಲಿಟಿ ಇದೆಯಾ, ದಾದಿಯರು ಸಿಗ್ತಾರಾ, ಸೊ ಅದನ್ನ ಹೇಳ್ತಿದ್ರು. ಅಂದ್ರೆ ಅಥವಾ ಹಾಸ್ಪಿಟಲ್ಗೆ ಅವ್ರು ಭೇಟಿ ಮಾಡಿ ಈ ತರದ ಒಂದು ಡೆಲಿವರಿ ಆಗೋದಕ್ಕೆ ಆಗ್ತಾ ಇದೆಯಾ ಅಂತ ಹೇಳ್ತಾರೆ. ಸದನೆ ನೀವು ನೋಡ್ತೀರಾ, ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಮೊದಲ 3 ತಿಂಗಳಲ್ಲಿ ತಪಾಸಣೆ ಮಾಡಿದಂತ ತಾಯಂದಿರ ಪ್ರಮಾಣ ಎಷ್ಟಿದೆ, 100ರಲ್ಲಿ 71 ಜನ ಈ ತರ ಚೆಕಪ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ.
ಕನಿಷ್ಠ 4 ಪ್ರಸವ ಪೂರ್ವ ಆರೈಕೆ ಭೇಟಿಗಳನ್ನ, ಅಂದ್ರೆ ಮೊದಲು 9 ತಿಂಗಳು ಇನ್ನು ಮಗು ಹುಟ್ಟೋದಕ್ಕಿಂತ ಮೊದಲು, ಓಕೆ. ಸೊ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವರು ಆಸ್ಪತ್ರೆಯನ್ನ ಭೇಟಿ ಮಾಡಿದರೆ, ಆಸ್ಪತ್ರೆಯಿಂದ ಆರೈಕೆಯ ಭೇಟಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅಂಥವ್ರು ಎಷ್ಟಿದ್ದಾರೆ ಅಂತಂದ್ರೆ ಮಿನಿಮಮ್ 4 ಭೇಟಿ ಮಾಡಿರೋರು 9 ತಿಂಗಳಲ್ಲಿ 70.9% ಅಷ್ಟೇ. ಇನ್ನು ತಾಯಿ ಮತ್ತು ಮಕ್ಕಳ ರಕ್ಷಣೆಯ ಕಾರ್ಡ್ ಅನ್ನ ಪಡೆದಂತ ನೋಂದಾಯಿತ ಗರ್ಭಿಣಿಯರು ಎಷ್ಟಿದ್ದಾರೆ ಅಂತ ಕೇಳಿದಾಗ 100ರಲ್ಲಿ 97.6 ಇರೋದು ನೋಡ್ತೇವೆ. ಇನ್ನು ಹೆರಿಗೆಯಾದಂಥ 2 ದಿನಗಳ ಒಳಗಡೆ ವೈದ್ಯರು, ನರ್ಸ್ ಅಥವಾ ಉಳಿದಂಥ ಸೂಲಗಿತ್ತಿ ಆಗಿರ್ಬೋದು ಇಂಥ ಆರೋಗ್ಯ ಸಿಬ್ಬಂದಿಯಿಂದ ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಂಥ ತಾಯಂದಿರು ಎಷ್ಟಿದ್ದಾರೆ ಅಂತ ಕೇಳಿದಾಗ 87.4. ಈ ನಂಬರ್ ಚೆನ್ನಾಗಿ ಅನ್ಸೋದನ್ನು ಕೂಡ 100ರಲ್ಲಿ 87 ಜನ ಈ ಥರ ಇದನ್ನು ಪಡ್ಕೊಂಡಿದ್ದಾರೆ ಅಂತಂದರೆ, ಯಾರು ಪಡ್ಕೊಂಡಿಲ್ಲ ಅದು ಕೂಡ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ 100ರಲ್ಲಿ ಎಷ್ಟು ಜನ ಪಡ್ಕೋತಾ ಇಲ್ಲ, ಇಲ್ಲಿ 100ರಲ್ಲಿ ನಿಯರ್ಲಿ 12 ಜನ ಪಡ್ಕೋತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬೋದು, ನಿಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬಂದಿರುವಂಥ ಇದನ್ನು ಯೂಸ್ ಮಾಡಿಕೊಂಡು ಅದರಲ್ಲೇ ಏನು ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಅದೇನಾದರೂ ಬುಡಕಟ್ಟು ಸಮುದಾಯ ಆಗಿತ್ತು ಅಂತಂದರೆ ಆವಾಗ ಅಲ್ಲೇ ಏನು ಮಾಡ್ತಾರೆ, ಅವರಲ್ಲೇ ಕೆಲವೊಬ್ಬರು ಯಾರು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೋ ಅವರೇ ಈ ಥರದ ಹೆರಿಗೆಯನ್ನು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಆದರೆ ಅದನ್ನು ಬಿಟ್ಟು ಬೇರೆದಾಗಿದ್ದರೆ ಹೌದಲ್ವಾ, ಸೊ ಅಂಥದ್ದನ್ನು ಬಿಟ್ಟು ಕೂಡ ನೀವು ಬೇರೆದೇನಾದರೂ ಇತ್ತು ಅಂತಂದರೆ ಅವಾಗ ಈ 12 ಜನ ಏನು ಆರೈಕೆಯನ್ನು ಪಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅವರ ಜೀವಕ್ಕೆ ಸಂಬಂಧಪಟ್ಟಾಗಿ ಕೂಡ ನಿಮ್ಗೇನಿದೆ ಒಂದಿಷ್ಟು ಆಪತ್ತು ಇದೆ ಅಂತ ಹೇಳ್ತೀವಿ. ಇನ್ನು ಆಸ್ಪತ್ರೆಯಲ್ಲಿ ಆಗಿರುವಂಥ ಜನನಗಳನ್ನು ನೀವು ನೋಡೋದಕ್ಕೆ ಹೋದ್ರೆ ಟೋಟಲ್ ಆಗಿ ಎಷ್ಟಿದೆ, 97% ಇದೆ. 100ರಲ್ಲಿ 97 ಜನನಗಳು ಆಸ್ಪತ್ರೆಯಲ್ಲಿ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನು ಒಟ್ಟು ಫಲವತ್ತತೆ ದರ ಅಂತ ಹೇಳ್ತಾರೆ, ಅಂದ್ರೆ ಪ್ರತಿ ಮಹಿಳೆಗೆ ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನು ನೀವು ನೋಡೋದಕ್ಕೆ ಹೋದ್ರೆ ಅರೌಂಡ್ 1.7 ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಂಬರ್ 2 ಏನಿಲ್ಲ, ಇದನ್ನ ಸುಸ್ಥಿರವಾದದ್ದು ಅಂತ ಕರೀತಾರೆ. 2ಕ್ಕಿಂತ ಕಡಿಮೆ ಆಗಿದ್ದಾರೆ ಅಂತಂದ್ರೆ ಅವಾಗ ಒಂದು ದಂಪತಿಗೆ ಏನಾಗಿದ್ರೆ 2ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ ಅಂತ ಹೇಳಿ ಅರ್ಥ. ಅದನ್ನ ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ನಮಗೆ ನಿಧಾನವಾಗಿ ಈ ಒಂದು ಜನಸಂಖ್ಯೆಯ ಬೆಳವಣಿಗೆ ದರ ಕಡಿಮೆ ಆಗ್ತಾ ಹೋಗುವಂಥ ಚಾನ್ಸನ್ನು ತೋರಿಸುತ್ತೆ. ಸೊ ಇದನ್ನೇ ನಾವು 1.7 ಇರೋದು ನೋಡ್ತೀವಿ. ಸೊ ಇದರ ಮೇಲೆ ಲಾಸ್ಟ್ ಟೈಮ್ UPSCಯಲ್ಲಿ ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಕ್ವಶನ್ಸ್ ಬಂದಿದೆ. ಯಾಕೆ ಬಂದಿತ್ತು ಅಂತ ಕೇಳಿದಾಗ ನಿಮಗೆ UP ಏನು ಮಾಡುತ್ತೆ, ಒಂದು ಪಾಪ್ಯುಲೇಷನ್ ಪಾಲಿಸಿನ ತರುತ್ತೆ. ಅದರಲ್ಲಿ ಏನು ಮಾಡುತ್ತೆ, 2ಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಯಾರು ಹೊಂದಿರ್ತಾರೋ ಅವರ ಮೇಲೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕುತ್ತೆ. ಸೊ ಅಂಥದ್ದನ್ನು ನಾವು ನೋಡ್ತೀವಿ ಅಲ್ಲಿ. ಅದನ್ನೇ ಕರ್ನಾಟಕದಲ್ಲಿ ಕೂಡ ಮಾಡೋಣ ಅನ್ನುವಂಥ ಕಾರಣಕ್ಕಾಗಿ ನಾವು ಮಾಡುವಂಥ ಪ್ಲ್ಯಾನನ್ನು ಮಾಡ್ತೀವಿ. ಆವಾಗ ನಾವೇನು ಹೇಳ್ತೀವಿ, ಕರ್ನಾಟಕದಲ್ಲಿ ಆ ಥರ ಮಾಡಿದ್ರೂ ಕೂಡ ಯೂಸ್ ಇಲ್ಲ. ಯಾಕಂದರೆ ಜನರೇ ಏನು ಮಾಡಿದ್ದಾರೆ, 2 ಚೈಲ್ಡ್ ಪಾಲಿಸಿಗಿಂತ ಕಡಿಮೆಗೆ ಇಳಿದುಬಿಟ್ಟಿದ್ದಾರೆ ಅಲ್ರಿ. ಸೊ ಅದಕ್ಕಾಗಿ ನೀವು ಏನು ನೋಡ್ತೀರಾ, ಅವರೇಜ್ ಆಗಿ 1.7 ಮಕ್ಕಳು ಪ್ರತಿ ಮಹಿಳೆಗೆ ಇರೋದನ್ನು ನೋಡ್ತೀವಿ. ರಕ್ತಹೀನತೆ ಹೊಂದಿರುವಂಥ 15ರಿಂದ 49 ವರ್ಷದ ಮಹಿಳೆಯರನ್ನು ನೀವು ನೋಡಿದ್ರೆ ಇಲ್ಲಿ 47.8% ಇದೆ. ಅಂದರೆ ಇದು ಯಾಕೆ ಭಾಳ ಇಂಪಾರ್ಟೆಂಟ್, ಮಕ್ಕಳನ್ನು ಹೆರುವಂಥ ಸಂದರ್ಭದಲ್ಲಿ ರಕ್ತಹೀನತೆ ಇದೆ ಅಂತಂದರೆ ಅವರಿಗೇನಾಗ್ಬೋದು, ಆಪತ್ತಾಗುವಂಥ ಚಾನ್ಸಸ್. ಇನ್ನು ಗರ್ಭ ನಿರೋಧಕದ ಪ್ರಸ್ತುತ ಬಳಕೆಯನ್ನು ನೀವು ನೋಡೋದಕ್ಕೋದ್ರೆ ಇದರಲ್ಲಿ ಏನಾಗುತ್ತೆ, ಅರೌಂಡ್ 68.7%ನಷ್ಟು ಜನರು ಅಥವಾ ದಂಪತಿಗಳು ಇವ್ರೇನು ಮಾಡ್ತಿದ್ದಾರೆ, ಗರ್ಭ ನಿರೋಧಕವನ್ನು ಬಳಕೆ ಮಾಡ್ತಾ ಇರೋದು ನೋಡ್ತೀವಿ. ಸೊ ಇನ್ನು ಮಕ್ಕಳ ಮರಣ ದರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರಣಗಳಿದ್ದಾವೆ ಅನ್ನೋದನ್ನ ಹೇಳ್ತಾರೆ ನೋಡಿ. ಪ್ರಸವ ಪೂರ್ವ ಜನನ ಮತ್ತು ಕಡಿಮೆ ತೂಕ, ಅಂದ್ರೆ ಪೂರ್ತಿ ಬೆಳವಣಿಗೆ ಆಗೋದಕ್ಕಿಂತ ಮೊದಲೇನೆ ಜನನ ಆಗುವಂಥದ್ದಾಗಿರ್ಬೋದು, ಬಹಳ ಕಡಿಮೆ ತೂಕ ಇರೋದು ಜನನ ಆಗುವಂಥ ಸಂದರ್ಭದಲ್ಲಿ, ಜನನದ ಸಮಯದಲ್ಲಿ ಉಸಿರುಗಟ್ಟುವಿಕೆ ಮತ್ತು ಆಘಾತ, ನ್ಯೂಮೋನಿಯಾ ಅಂದ್ರೆ ರಕ್ತಹೀನತೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತೀನಿ, ಅತಿಸಾರ, ಸೆಪ್ಸಿಸ್ ಈ ಥರದ ರೋಗಗಳಾಗಿರ್ಬೋದು. ಇವು ನಿಮ್ಗೇನಾಗಿದೆ 5 ವರ್ಷದೊಳಗಿನ ಮಕ್ಕಳ ಮರಣಕ್ಕೆ ಪ್ರಮುಖ ಕಾರಣಗಳು ಅಂತ ಹೇಳ್ತೇವೆ. ಸೊ ಆ ಥರದ ಕಾರಣಗಳನ್ನ ನೀವು ನೋಡ್ಬೋದು. ಇನ್ನು ಕರ್ನಾಟಕದಲ್ಲಿ ಮಕ್ಕಳದ ಮರಣದ ಪ್ರವೃತ್ತಿಯನ್ನು ನೀವು ನೋಡೋಕೋದ್ರೆ ಇದೇನಾಗ್ತದೆ, ಕಡಿಮೆ ಆಗ್ತಿರುವಂಥ ಟ್ರೆಂಡನ್ನು ನೀವು ನೋಡ್ಬೋದು. ಆದರೆ ಈ ಕಡಿಮೆ ಆಗ್ತಿರುವಂಥ ಟ್ರೆಂಡಲ್ಲಿ ಕೂಡ ನೀವು ಈಗ ಸದ್ಯದಲ್ಲಿ ಎಷ್ಟಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು. ಇದರಲ್ಲೇನು ಆರಂಭಿಕ ನವಜಾತ ಶಿಶುವಿನ ಮರಣ ಪ್ರಮಾಣ ಎಷ್ಟಿದೆ, 11 ಇರೋದನ್ನು ನೋಡ್ತೀರಾ. ನೆಕ್ಸ್ಟ್ ನವಜಾತ ಶಿಶು ಮರಣ ಪ್ರಮಾಣ ಎಷ್ಟಿದೆ, ಇದು 14 ಇರೋದು ನೋಡ್ತೀರಾ. ಶಿಶು ಮರಣ ಪ್ರಮಾಣ ಅಂತಂದರೆ ಅದು ಎಷ್ಟಿದೆ, 19. ಇದು ಎಲ್ಲ ಏನಕ್ಕೆ ಬರುತ್ತೆ, ಸೊ ಪ್ರತಿ 10,000ಕ್ಕೆ. ಅದೇ ರೀತಿಯಲ್ಲಿ 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣವನ್ನು ನೋಡೋದಕ್ಕೋದ್ರೆ ಅರೌಂಡ್ 21. ಈ ಥರ ನಿಮಗೆ ಮಕ್ಕಳ ಮರಣ ಪ್ರವೃತ್ತಿಯನ್ನು ನೋಡ್ಬೋದು. ಆದರೆ ಕಡಿಮೆ ಆಗ್ತಿರೋದು ಏನು ಹೇಳ್ತದೆ, ಆರೋಗ್ಯದ ಒಂದು ಮೂಲಸೌಕರ್ಯವನ್ನು ಎಲ್ಲರಿಗೂ ಕೊಡೋದಕ್ಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇನ್ನೂ ಕೂಡ ಅದನ್ನು ಮತ್ತು ಕಡಿಮೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಯಾವ ಯೋಜನೆಗಳನ್ನ ನೀವು ಕೋಟ್ ಮಾಡ್ಬೋದು, ಜನನಿ ಶಿಶು ಸುರಕ್ಷಾ ಯೋಜನೆ ಅಂತೇಳಿ ಕರಿತೀರಾ. ಇದರಲ್ಲಿ ಏನಾಗುತ್ತೆ, ಚಿಕ್ಕ ಮಗು ಇದ್ದಂಥ ಸಂದರ್ಭದಲ್ಲಿ ಆ ಚಿಕ್ಕ ಮಗುವಿನ ಚಿಕಿತ್ಸೆಗಾಗಿ ಸೊ ಪೋಷಕರ ಜೇಬಿನಿಂದ ಜಾಸ್ತಿ ಖರ್ಚಾದ್ರೆ ಏನು ಮಾಡ್ತಾರೆ, ಅವರು ಜಾಸ್ತಿಯಾಗಿ ಚಿಕಿತ್ಸೆಗಳನ್ನು ಅಥವಾ ಹಾಸ್ಪಿಟಲ್ಗಳಿಗೆ ತೋರಿಸೋದಕ್ಕೆ ಹೋಗಲ್ಲ. ಸೊ ಆ ಕಾರಣಕ್ಕಾಗಿ ಒಂದಿಷ್ಟು ಚಿಕಿತ್ಸೆಗಾಗಿ ಸರ್ಕಾರ ಕೂಡ ದುಡ್ಡನ್ನು ಕೊಡುತ್ತೆ. ಅದನ್ನ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಕರಿತೀವಿ. ಕುಟುಂಬ ಕಲ್ಯಾಣ ಯೋಜನೆಗಳ ಒಳಗಡೆನೂ ಕೂಡ ನೀವೇನು ನೋಡ್ತೀರಾ, ಅದೇ ಇಲ್ಲಿ ವೆಸೆಕ್ಟೊಮಿ, ಟ್ಯುಬೆಕ್ಟೊಮಿ ಈ ಥರದ
ಪ್ರಿವೆಂಟಿವ್ ಮೆಜರ್ಸ್ ಅನ್ನ ಬಳಸ್ಕೊಂಡು ಅದರ ಮೇಲೆ ಈಗ ಸದ್ಯದಲ್ಲಿ ಸುರಕ್ಷಿತ ದಂಪತಿಗಳ ದರ ಎಷ್ಟಿದೆ ಅಂತ ಹೇಳ್ತಾರೆ, 100ಕ್ಕೆ 68.7 ದಂಪತಿಗಳು ಈ ತರ ಸುರಕ್ಷತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದಲ್ಲದೆ ಮತ್ತು ಏನ್ ಮಾಡಿದ್ವಿ, ಇತ್ತೀಚೆಗೆ ಹೊಸ ತಂತ್ರಜ್ಞಾನಗಳಿಗೂ ಕೂಡ ಅಪ್ರೂವಲ್ ಮಾಡಿದ್ವಿ. ಸೊ ಈ ಒಂದು ಪ್ರಿವೆಂಟಿವ್ ಮೆಜರ್ ಅಥವಾ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದರಲ್ಲಿ ಯಾವ್ಯಾವ್ದಿದೆ, ಸಬ್ಮರ್ಜನ್ ಸಿಂಗಲ್ ರಾಡ್ ಗರ್ಭ ನಿರೋಧಕ ಇಂಪ್ಲಾಂಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಸಬ್ಟ್ಯೂನಿಯಸ್ MPA ಅನ್ನುವಂಥ 2 ಬೇರೆ ಬೇರೆ ಗರ್ಭ ನಿರೋಧಕಗಳನ್ನ ಪರಿಚಯ ಮಾಡಿರೋದನ್ನು ನೋಡ್ತೇವೆ. ಸೊ ಇವೆಲ್ಲ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಮತ್ತೆ ಯಾವ ಯೋಜನೆಗಳಿದಾವೆ, ಅಗೇನ್ ನಾನು ಇದನ್ನ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಯೋಜನೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಓಕೆ, ನಂತರದಲ್ಲಿ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಮತ್ತೊಂದ್ಸಲ ನೋಡಿ, ಇಲ್ಲ ನೀವು ಮೇನ್ಸ್ಗೆ ಬಹಳ ಕಡಿಮೆ ಟೈಮ್ ಇದೆ, ಜಸ್ಟ್ ನೀವು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ಕ್ವಶನ್ ಕೇಳಿದ್ದಾರೆ, ಜಸ್ಟ್ ಕಾರ್ಯಕ್ರಮಗಳನ್ನ ನೀವು ಕೋಟ್ ಮಾಡಬೇಕು ಅಂದ್ರೆ ಇವುಗಳನ್ನ ಹೆಸರನ್ನ ಬರಿಬೇಕು ಅಷ್ಟೇ. ಓಕೆ, ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ಹೇಳಿದೆ, ಇದರೊಳಗಡೆ ನಿಮ್ಗೆ ಏನಿದೆ, ಬಹಳಷ್ಟು ಬೇರೆ ಬೇರೆ ಮಿಷನ್ಗಳನ್ನ ತಗೊಂಡಿರೋದು ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಏನಿದೆ, ರೋಗವಾಹಕ ಆಶ್ರಿತ ರೋಗ ನಿಯಂತ್ರಣ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ಆಗಿರ್ಬೋದು, ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ, ಕುರುಡುತನ ನಿಯಂತ್ರಣ, ಈ ಥರದ್ದೆಲ್ಲ ಬಹಳಷ್ಟು. ಸೊ ಅದನ್ನೇ 1 by 1 ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ, ಅದರಲ್ಲಿ ಯಾವ್ಯಾವ್ದು ಬರುತ್ತೆ, ಮಲೇರಿಯಾ, ಫೈಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ, ಜಪನೀಸ್ ಎನ್ಸೆಫಲಿಟಿಸ್, ಈ ಥರದ್ದೆಲ್ಲ ಬೇರೆ ಬೇರೆ. ಇದೇನಾಗುತ್ತೆ, ಬೇರೆ ಯಾವುದೋ ಜೀವಿಗಳು, ಹೆಚ್ಚಾಗಿ ಮಾಸ್ಕಿಟೋ. ಸೊ ಹೌದಾ, ಮಾಸ್ಕಿಟೋ ಅಂದ್ರೆ ಏನು, ಸೊಳ್ಳೆಗಳ ಮೂಲಕ ಹರಡೋದನ್ನ ನೋಡ್ತಿರೋ. ಸೊ ಈಗ ಅಂಥವುಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನ ಹೇಳ್ತಿರೋ. ಎರಡನೇದು ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ, ಅಂದ್ರೆ TB ಅನ್ನ ಕಡಿಮೆ ಮಾಡೋದನ್ನ ಹೇಳ್ತೀರಾ. ಎಕ್ಸಾಕ್ಟ್ ಆಗಿ ನಾವು ನೋಡೋದಕ್ಕೋದ್ರೆ TB ಅನ್ನ 2025ರಲ್ಲಿ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂ ತನಕ ಮಾಡೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಸೊ ಇನ್ನೂ ತನಕ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಇದನ್ನ ನಾವು ಟಾರ್ಗೆಟ್ ಅನ್ನ ಮುಂದಕ್ಕೆ ಹಾಕೊಂಡಿದೀವಿ, 2030 ಒಳಗಡೆ ಕಂಪ್ಲೀಟ್ ಆಗಿ 0 ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ವಿಶ್ವದಲ್ಲೇ ನೀವೇನಾದ್ರೂ ಚೆಕ್ ಮಾಡ್ತೀರಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಈ ತರದ TBಯ ಹೊರೆ ಅಥವಾ TBಯ ಸೊ ಒಂದು ಲಕ್ಷಣಗಳು ಕಾಣುತ್ತೆ ಅಂತ ಹೇಳಿ ಉಂಟು, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ. ಸೊ ಈ ಥರದೆಲ್ಲ ನೀವು ನೋಡ್ಬೋದು. ನೆಕ್ಸ್ಟ್ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕೂಡ ಇದೆ. ಈಗ ಸದ್ಯದಲ್ಲಿ ಇಲ್ಲಿ ಎಷ್ಟು 10,000 ಜನಸಂಖ್ಯೆಯಲ್ಲಿ 40 ಜನಕ್ಕೆ ಈ ಥರದ ಒಂದು ಕುಷ್ಠರೋಗ ಇರೋದನ್ನು ನೋಡ್ತಾರೆ. ಇದು ಯಾವಾಗ, 1986ರಲ್ಲಿ. ಈಗ 2015-16ರಲ್ಲಿ 0.40, 10,000ಕ್ಕೆ 0.40ಗೆ, ಮತ್ತೆ ಡಿಸೆಂಬರ್ 2024 ಅಂತ್ಯಕ್ಕೆ ಎಷ್ಟಿದೆ ಅಂತ ಹೇಳಿದರೆ 10,000ಕ್ಕೆ 0.30. 1986ರಲ್ಲಿ 40 ಜನ 10,000ದಲ್ಲಿ ಈ ತರದ ಕುಷ್ಠರೋಗವನ್ನು ಹೊಂದಿದ್ರೆ, ಈಗೇನಾಗಿದ್ರೆ ಅದು 0.30 10,000 ಜನರು. ಅದರಲ್ಲಿಯೂ ಕೂಡ 6 ಜಿಲ್ಲೆಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದು ಯಾವ್ಯಾವುದು, ಬಳ್ಳಾರಿ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ಯಾದಗಿರಿ ಮತ್ತೆ ವಿಜಯನಗರ. ಸೊ ಇಲ್ಲಿ ಕುಷ್ಠರೋಗದ ಒಂದು ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕುರುಡುತನದ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಅಂತ ಏನ್ ಮಾಡ್ತೀವಿ, ಇದರೊಳಗಡೆ ಒಂದು ಯಾವುದು, ಆಶಾ ಕಿರಣ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನ ಅಗೇನ್ KS ಪ್ರಿಲಿಮ್ಸ್ನ ಒಳಗಡೆ ಪ್ರಶ್ನೆ ಕೇಳಿದ್ರು ಹೌದಲ್ವಾ. ಸೊ ಈ ಥರದೆಲ್ಲ ಇಲ್ಲಿಂದ ಬರುತ್ತೆ ನಿಮಗೆ, ಆಶಾ ಕಿರಣ ಅಂತ ಕೇಳ್ತೀವಿ. ಸೊ ಆಶಾ ಕಿರಣ ಇದರೊಳಗಡೆ ಏನ್ ಮಾಡ್ತೀವಿ, ಜನರಿಗೆ ನೇತ್ರ ಸಂಬಂಧಿ ತೊಂದರೆಗಳನ್ನ ಹೊಂದಿದ್ದಾರೆ ಅಂತ ಹೇಳಿ ಅನ್ಸಿದ್ರೆ ಅವುಗಳಿಗೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕನ್ನಡಕಗಳನ್ನ ಕೊಡೋದಾಗಿರ್ಬೋದು, ಈ ಥರದಲ್ಲಿ. ಸೊ ಇನ್ನು ನೆಕ್ಸ್ಟ್ ಸಾಂಕ್ರಾಮಿಕ ರೋಗಗಳ ಒಳಗಡೆ ಏನ್ ಮಾಡ್ತಾರೆ, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಯಾವ ರೀತಿಯಲ್ಲಿ ಪ್ರಕರಣಗಳು ದಾಖಲಾಗಿದೆ, ಎಷ್ಟು ಮರಣವನ್ನ ಅಪ್ಪಿದ್ದಾರೆ, ಇದನ್ನೆಲ್ಲ ನೋಡ್ತಾರೆ. ರೀಸೆಂಟ್ ಆಗಿ ಇದನ್ನ ನ್ಯೂಸ್ ಅಲ್ಲಿ ನೋಡಿದ್ವಿ, ಹಾವು ಕಡಿತಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಮತ್ತು ಏನ್ ಮಾಡ್ಬೇಕು, ಕಡಿಮೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಸಾವುಗಳ ಸಂಖ್ಯೆಯನ್ನು ಅದಲ್ವಾ. ಕರುಳು ಬೇನೆ, ಕಾಲರಾ, ಟೈಫಾಯ್ಡ್, ವೈರಲ್ ಹೆಪಟೈಟಿಸ್ ಆಗಿರ್ಬೋದು, ಮಂಗನ ಕಾಯಿಲೆ ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರಿತೀರ, ಇಲಿ ಜ್ವರ, H1N1, ನಾಯಿ ಕಡಿತ, ಈ ಥರದ್ದೆಲ್ಲ. ಸೊ ಈ ಹಾವು ಕಡಿತದನ್ನ ಯಾಕೆ ಇದರ ನಂಬರನ್ನ ಕಡಿಮೆ ಮಾಡ್ಬೇಕಂದ್ರೆ, ಈ ಸದ್ಯದಲ್ಲಿ ಮರಣದ ಪ್ರಮಾಣ ಹಾವು ಕಡಿತದಲ್ಲಿ ಬಹಳ ಜಾಸ್ತಿ ಇರೋದನ್ನ ನೋಡ್ತಾರೆ. ಈಗ ಇದನ್ನ ಕಡಿಮೆ ಮಾಡ್ಬೇಕು ಅಂತಂದಾಗ ಇವ್ರು ಏನ್ ಹೇಳಿದಾರೆ, ನಾರ್ಮಲ್ ಆಗಿ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಹಾವು ಕಡಿತ ಉಂಟಾದ ಕೂಡಲೇ ನಾಟಿ ಮದ್ದನ್ನ ಮಾಡುವಂತ, ನಾಟಿ ವೈದ್ಯವನ್ನ ಮಾಡುವಂತ ರೂಢಿ ಜಾಸ್ತಿ. ಅದಕ್ಕೆ ಇವ್ರೇನ್ ಹೇಳ್ತಾರೆ, ನಾಟಿ ವೈದ್ಯ ಮಾಡಿದಂತ ಸಂದರ್ಭದಲ್ಲಿ ಸಾವು ಅಪ್ಪುವಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ಗೆ ಇವ್ರು ಏನ್ ಮಾಡ್ತಾರೆ, ನಮ್ಮ ಹಾಸ್ಪಿಟಲ್ಗಳಿಗೆ ಬರ್ತಾರೆ. ಸೊ ಆವಾಗ ಅದನ್ನ ಏನು ಮಾಡೋದಕ್ಕಾಗಿರಲ್ಲ, ಯಾಕಂದ್ರೆ ಆಲ್ರೆಡಿ ವಿಷಯ ಎಲ್ಲ ಕಡೆ ಹರಡಿರುತ್ತೆ. ಸೊ ಅದಕ್ಕಾಗಿ ಅವ್ರು ಮೊದಲೇನೆ ಹಾಸ್ಪಿಟಲ್ಗಳಿಗೆ ಬರುವಂತ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ಹೇಳ್ತಾ ಇದ್ವಿ. ರೀಸೆಂಟ್ ಆಗಿ ಇದು ನಿಮ್ಗೆ ಪ್ರಜಾವಾಣಿ ಆರ್ಟಿಕಲ್ ಅಲ್ಲಿ ಕೂಡ ಬಂದಿತ್ತು, ನೀವೇನಾದ್ರೂ ನೋಡಿದ್ರಾ ಅಂತಂದ್ರೆ ಅದನ್ನು ನೆನಪಲ್ಲಿ ಇಟ್ಕೋಬಹುದು. ನೆಕ್ಸ್ಟ್ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಆಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಜ್ಯೋತಿ ಸಂಜೀವಿನಿ ಯೋಜನೆ, ಅಂಗಾಂಗ ಕಸಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಈ ಥರದೆಲ್ಲ ಬಹಳಷ್ಟು ಯೋಜನೆಗಳಿದಾವೆ. ಆಸಿಡ್ ದಾಳಿಯ ಸಂತ್ರಸ್ತರ ಯೋಜನೆ ಆಗಿರ್ಬೋದು, ರಾಷ್ಟ್ರೀಯ ಅಯೋಡಿನ್ ಕೊರತೆ ಅಸ್ವಸ್ಥತೆಗಳ ನಿಯಂತ್ರಣ ಕಾರ್ಯಕ್ರಮ,
ಅಥವಾ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ. ಸೊ ಈ ಥರದ್ದೆಲ್ಲ ನೋಡ್ತೀರಾ. ಅದರ ಜೊತೆಲಿ ಕೆಲವೊಂದು ಏನು ನೋಡ್ತೀರಾ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಬಗ್ಗೆ, ಅಂದರೆ ಪ್ರತಿ ರಾಜ್ಯದ ಒಳಗಡೆ ಏನೇನು ರೋಗಿಗಳಿದ್ದಾರೆ ಅಥವಾ ಹಾಸ್ಪಿಟಲ್ಗಳಿದ್ದಾವೆ ಇವುಗಳ ಮಾಹಿತಿಯನ್ನು ಏಕರೂಪದ ವೇದಿಕೆಯ ಒಳಗಡೆ ಕೊಡುವಂಥ ಪ್ರಯತ್ನವನ್ನು ಮಾಡುವುದಕ್ಕೆ ನಾವೇನು ಮಾಡ್ತೀವಿ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಮಾಡ್ತೀವಿ. ಅದೇ ರೀತಿಯಲ್ಲಿ RCH ತಂತ್ರಾಂಶ ಇದು ಏನು ಮಾಡುತ್ತೆ, ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಂಕಿಅಂಶಗಳನ್ನು ಸಂರಕ್ಷಣೆ ಮಾಡುವಂಥ ಅಥವಾ ಅಂಕಿಅಂಶಗಳನ್ನು ಸ್ಟೋರ್ ಮಾಡುವಂಥ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಪೌಷ್ಟಿಕಾಂಶ ಪುನರ್ವಸತಿ ಕೇಂದ್ರಗಳನ್ನು ಕೂಡ ನಾವು ಸ್ಥಾಪನೆ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಬರುತ್ತೆ ಗರ್ಭಧಾರಣ ಪೂರ್ವ ಮತ್ತು ಪ್ರಸವ ಪೂರ್ವ ಪಥ್ಯತಂತ್ರ ವಿಧಾನಗಳ ಲಿಂಗ ಆಯ್ಕೆ ನಿಷೇಧ ಕಾಯ್ದೆ ಅಂತ ಕರಿತಾರೆ. ಸೊ ಇದು 1994ರಲ್ಲಿ ಬಂದಿರುವಂಥ ಒಂದು ಕಾಯ್ದೆ. ಇದರಲ್ಲಿ ಏನು ಹೇಳ್ತೀವಿ, ಸೊ ಈಗ ಮಗು ಹುಟ್ಟೋದಕ್ಕಿಂತ ಮೊದಲೇ ಅಥವಾ ಭ್ರೂಣ ಲಿಂಗ ಪತ್ತೆ ಅಂತ ಕರಿತೀವಿ. ಭ್ರೂಣ ಲಿಂಗ ಪತ್ತೆ ಅಂದ್ರೆ ಏನು, ಕೆಲವೊಂದು ನಮ್ಮಲ್ಲಿ ಏನಿದೆ ಅಂತ ಕೇಳಿದಾಗ ಮೂಢನಂಬಿಕೆಗಳು ಯಾವ ಥರ ಅಂತಂದ್ರೆ, ಹೆಣ್ಣು ಮಗು ಬೇಡ ಮನೆಗೆ ಅಂತ, ಗಂಡು ಮಗುನೇ ಬೇಕು ಅಂತ, ಆ ಥರದ್ದೆಲ್ಲ ನೋಡ್ತೀರ. ಅಗೇನ್ ನೀವು ಅದನ್ನ ಸೈನ್ಸಲ್ಲಿ ಓದಿರ್ತಾರೆ, XY ಕ್ರೋಮೋಸೋಮ್ಗಳು ಇದನ್ನೆಲ್ಲ ಹೇಳ್ತೀವಿ. ಆದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಮನೆಯಲ್ಲಿ ಏನಾದರೂ ಹೆಣ್ಣು ಮಗು ಹುಟ್ಟತ್ತೆ ಅಂತಂದ್ರೆ ಅದೇನು, ಸೊ ಅಲ್ಲಿ ತಾಯಿಯ ತಪ್ಪು ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದಕ್ಕೆ ನೋಡ್ತಾರೆ ಮೂಢನಂಬಿಕೆಯ ಒಳಗಡೆ. ಈಗ ನಾವೇನು ಹೇಳ್ತಿದ್ವಿ, ನೀವು ಆ ಥರದ ಸ್ಕ್ಯಾನಿಂಗನ್ನು ಮಾಡೋ ಹಾಗೆ ಇಲ್ಲ, ಮಾಡಿದ್ರೂ ಕೂಡ ನೀವೇನು ಮಾಡೋ ಹಾಗಿಲ್ಲ, ಅದರ ಲಿಂಗವನ್ನು ಪತ್ತೆ ಮಾಡುವಾಗಿಲ್ಲ, ಆ ಮಗುವಿನ ಭ್ರೂಣದ ಲಿಂಗ ಯಾವುದು, ಗಂಡ ಹೆಣ್ಣ ಈ ಥರದ್ದೆಲ್ಲ ಪತ್ತೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಆ ಥರದ್ದು ಮಾಡಿದಾಗ ಭಾಳ ಜನ ಏನು ಮಾಡಿದ್ದಾರೆ, ಸೊ ಆ ಥರದ ಭ್ರೂಣವನ್ನು ಅಥವಾ ಆ ಥರದ ಶಿಶುವನ್ನು ಹೊಟ್ಟೆಯಲ್ಲೇ ಕೊಂದಿರುವಂಥ ಸಾಧ್ಯತೆ ಕೂಡ ಇದೆ ಅದಲ್ವಾ, ಬೇರೆ ಬೇರೆ ಔಷಧಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಮೆಥಡ್ಗಳ ಮೂಲಕ ಆಗಿರ್ಬೋದು. ಆದರೆ ಆ ಥರದ್ದು ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವೇನು ನೋಡ್ತೀವಿ, ಅದಕ್ಕೆ ನಿಷೇಧವನ್ನು ಆಡ್ತೀವಿ, ಲಿಂಗ ಆಯ್ಕೆಯನ್ನು ನಿಷೇಧ ಮಾಡುವಂಥದ್ದು. ಸೊ ಆ ಥರದ ಒಂದು ಕಾಯ್ದೆ ಕೂಡ ನಿಮಗೆ 1994ರಲ್ಲಿ ಇರೋದನ್ನು ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ನೀವು ನೋಡಿ, ರಾಜ್ಯದಲ್ಲಿ ಇದುವರೆಗೂ ಎಷ್ಟು ಪ್ರಕರಣಗಳು ಈ ಥರದ್ದು ಕಾಣುತ್ತೆ, ರಾಜ್ಯದಲ್ಲಿ 138 ಪ್ರಕರಣಗಳು ಈ ಥರ ಕಾಯ್ದೆಯನ್ನು ಉಲ್ಲಂಘಿಸಿರೋದು ಕಂಡಿದೆ. ಅದರಲ್ಲಿ 78 ಪ್ರಕರಣಗಳಲ್ಲಿ ದಂಡ ವಿಧಿಸಿದ್ದಾರೆ, 60 ಪ್ರಕರಣದಲ್ಲಿ ಇದು ಇನ್ನು ನ್ಯಾಯಾಲಯದಲ್ಲಿ ವಿವಿಧ ಹಂತದಲ್ಲಿ ಬಾಕಿ ಇದೆ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ನೀವು ನೋಡ್ಬೋದು. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ಇದರಲ್ಲಿ ಏನು ಮಾಡ್ತಾರೆ, 18ನೇ ವಯಸ್ಸಿಗಿಂತ ಚಿಕ್ಕ ಅಂತ ಅಥವಾ ಇಲ್ಲಿ ನಾರ್ಮಲ್ ಆಗಿ ಅಂತ ಹೇಳ್ತಾರೆ 1ರಿಂದ 12ನೇ ತರಗತಿಯಲ್ಲಿ ಓದ್ತಿರುವಂಥ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡುವಂಥ ಪ್ರಯತ್ನ. ಇನ್ನು ಸಾಪ್ತಾಹಿಕ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ ಪೂರಕ ಕಾರ್ಯಕ್ರಮ, ಇದರೊಳಗಡೆ ಏನು ಮಾಡ್ತಾರೆ, 1ರಿಂದ 19 ವರ್ಷ ವಯಸ್ಸಿನ ಮಕ್ಕಳಿಗೆ ಸೊ ಅವರಿಗೆ ಬೇರೆ ಬೇರೆ ಮಾತ್ರೆಗಳನ್ನು, ಅಂದರೆ ಐರನ್ ಫೋಲಿಕ್ ಆ್ಯಸಿಡ್ನ ಮಾತ್ರೆಗಳಾಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಏನು ಮಾಡ್ತಾರೆ, ಇವನ್ ಜಂತುಹುಳು ನಿವಾರಣೆಗಾಗಿ ಆಲ್ಬೆಂಡಜಾಲ್ ಅನ್ನೋಂಥ ಮಾತ್ರೆಗಳಾಗಿರ್ಬೋದು, ಈ ಥರದ್ದೆಲ್ಲವನ್ನು ವಿತರಣೆ ಮಾಡೋದನ್ನು ನೋಡ್ತಾರೆ. ಇನ್ನು ಶುಚಿ ಯೋಜನೆ ಮತ್ತು ಶುಚಿ ಯೋಜನೆ ಒಳಗಡೆ ನನ್ನ ಮೈತ್ರಿ ಮುಟ್ಟಿನ ಕಪ್ ಯೋಜನೆ ಅಂತ ಕರಿತಾರೆ. ಇದು 2 ಯೋಜನೆಗಳು ಏನು ಮಾಡುತ್ತೆ, ಮಹಿಳೆಯರಿಗಾಗಿರ್ಬೋದು ಅದೇ ರೀತಿಯಲ್ಲಿ ಹದಿಹರೆಯದ ಹುಡುಗಿಯರಿಗಾಗಿರ್ಬೋದು ಅವರ ಆರೋಗ್ಯ ಮತ್ತು ಘನತೆಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಋತುಚಕ್ರವನ್ನು ನಿರ್ವಹಣೆ ಮಾಡುವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಶಾಲೆಯಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ, ಅಂದರೆ 10ರಿಂದ 18 ವರ್ಷದ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂಥ ಹದಿಹರೆಯದ ಮಕ್ಕಳಾಗಿರ್ಬೋದು, ಅದರ ಜೊತೆಯಲ್ಲಿ ಉಳಿದಂಥ ಮಹಿಳೆಯರು ಕೂಡ ಆಗಿರ್ಬೋದು ಅದರ ನಂತರ. ಸೊ ಇವರೆಲ್ಲರಿಗೂ ಕೂಡ ಏನು ಮಾಡ್ತೀವಿ, ಶುಚಿ ಯೋಜನೆ ಅಥವಾ ಈ ಉತ್ತಮ ಋತುಚಕ್ರ ನಿರ್ವಹಣೆ ಹೇಗೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವುದನ್ನು ನೀವು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಬಳಸ್ತೀರಾ ಅಂತಂದರೆ, ಮುಟ್ಟಿನ ಕಪ್ಗಳನ್ನು ಬಳಸ್ತೀರಾ ಅಂತಂದರೆ, ಸೊ ಅದನ್ನ ಯಾವ ಥರದ ಯೋಜನೆಗಳನ್ನ ನಾವೇನು ನೋಡ್ತೀವಿ, ಶುಚಿ ಯೋಜನೆಯ ಒಳಗಡೆ ಶುಚಿ ಯೋಜನೆ ಮತ್ತು ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಯೋಜನೆ ಅನ್ನುವಂಥ ಹೆಸರಿನಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಸಾರ್ವತ್ರಿಕ ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ನಾವೇನು ಕರಿತೀವಿ, ಇಂದ್ರಧನುಷ್ ಅಂತ ಕೂಡ ಕರಿತೀವಿ. ಹೌದಾ? ಸೊ ಇಂದ್ರಧನುಷ್ ಯೋಜನೆಯ ಅಡಿಯಲ್ಲಿ ಏನು ಮಾಡ್ತೀವಿ, ಬೇರೆ ಬೇರೆ ಈ ಥರದ ಸಾಂಕ್ರಾಮಿಕ ರೋಗಗಳು ಏನು ಬರ್ಬೋದಿದೆಯೋ ಅದಕ್ಕೆ ಮೊದಲೇನೆ ಲಸಿಕೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಪೋಲಿಯೋ ಡ್ರಾಪ್ಸ್ಗಳನ್ನ ಕೇಳಿರ್ಬೋದು. ಸೊ ಆ ಥರದನ್ನು ಹೇಳ್ತೀವಿ. ಸೊ ಆ ಥರದ ಪ್ರಾಥಮಿಕ ಡೋಸ್ಗಳನ್ನು ಎಲ್ಲ ಮಕ್ಕಳಿಗೆ ಕೊಡುವಂಥ ಪ್ರಯತ್ನ. ಸೊ ಅದು ಸಾರ್ವತ್ರಿಕ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನು ನೋಡ್ತೀರಿ, ಶಿಶು ಮರಣ ಜಾಸ್ತಿ ಆಗಿರೋದು ನೋಡ್ತೀರಿ. ಅದಕ್ಕೆ ಕಾರಣಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇನು, ಅವಧಿ ಪೂರ್ವ ಪ್ರಸವ ಆಗಿರ್ಬೋದು, ಕಡಿಮೆ ತೂಕ ಅಥವಾ ನ್ಯೂಮೋನಿಯಾ, ಹೃದ್ರೋಗ, ಜನನ ಸಮಯದಲ್ಲಿ ಉಸಿರುಗಟ್ಟುವಿಕೆ, ಇವೆಲ್ಲ ಏನಾಗಿದೆ ಶಿಶು ಮರಣಕ್ಕೆ ಪ್ರಮುಖವಾದಂಥ ಕಾರಣಗಳಾಗಿದೆ ಇತ್ತೀಚೆಗೆ ಅಂತ ಹೇಳ್ತಾರೆ. ಸೊ ಅವುಗಳನ್ನು ನೀವು ಹೈಲೈಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ಸಾಂಕ್ರಾಮಿಕವಲ್ಲದ ರೋಗಗಳು, ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಇದರಲ್ಲಿ ನಾವೇನು ನೋಡ್ತೀವಿ, ಕ್ಯಾನ್ಸರ್ಗಾಗಿ ಸ್ಕ್ರೀನಿಂಗ್ ಪರೀಕ್ಷೆಗಳನ್ನು ಮಾಡ್ತಾ ಇರೋದಾಗಿರ್ಬೋದು. ಸ್ಟೆಮಿ ಅಂತ ಹೇಳೋದೊಂದು ಹೊಸ ಟೆಕ್ನಾಲಜಿ. ಇದು ಏನು ಮಾಡುತ್ತೆ, ಹೃದಯಾಘಾತ ನಿರ್ವಹಣೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಸೊ ಅದರಲ್ಲಿಯೂ ಕೂಡ ನಾವೇನು ಮಾಡಿದ್ವಿ, ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಗೃಹ ಆರೋಗ್ಯ ಯೋಜನೆಯ ಒಳಗಡೆ ನಾವೇನು ಮಾಡ್ತೀವಿ, ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಗೃಹ ಆರೋಗ್ಯ ಯೋಜನೆ ಅಂತ ಕರಿತೀವಿ.
ಅದಲ್ಲದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯ ಮಾನಸಿಕ ಆರೋಗ್ಯ ಕೇಂದ್ರಗಳನ್ನಾಗಿರ್ಬೋದು, ಮನೋಚೈತನ್ಯದಂತಹ ಕಾರ್ಯಕ್ರಮಗಳಾಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಇವನ್ ನೀವು ಟೆಲಿಕಾಲರ್ ಸೊ ಇದನ್ನು ಕೂಡ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಡೆದುಕೋಬಹುದು. ಸೊ ಆ ಥರದೆಲ್ಲ ಹೇಳ್ತೀವಿ. ಸೊ ಇದರ ಜೊತೆಯಲ್ಲಿ ಈ ಆಸ್ಪತ್ರೆ ಕಾರ್ಯಕ್ರಮ ಅಂತ ಕೂಡ ಇದೆ. ಎಲೆಕ್ಟ್ರಾನಿಕ್ ಆಸ್ಪತ್ರೆಯನ್ನ ಎಲೆಕ್ಟ್ರಾನಿಕಲಿ ನಿರ್ವಹಣೆ ಮಾಡೋದಾಗಿದೆ. ಅದರ ಜೊತೆಯಲ್ಲಿ ಟೆಲಿಮೆಡಿಸಿನ್ ಸೇವೆಗಳು ಕೂಡ ಇದೆ. ಟೆಲಿಮೆಡಿಸಿನ್ ಅಥವಾ ಇ ಸಂಜೀವಿನಿ ಸೇವೆಗಳು ಅಂತ ಕರಿತೀವಿ. ಸೊ ಇನ್ನು ಈ ಮೆಡಿಸಿನ್ಸ್ ಏನನ್ನು ನಾವು ಪರ್ಚೇಸ್ ಮಾಡ್ತೀವಿ, ಆ ಮೆಡಿಸಿನ್ನ ಗುಣಮಟ್ಟವನ್ನ ಖಾತ್ರಿ ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಗುಣಮಟ್ಟ ಖಾತ್ರಿ ಕಾರ್ಯಕ್ರಮ ಅಂತ ಕೂಡ ಇದೆ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಔಷಧ ನಿಯಂತ್ರಣ ಇಲಾಖೆ ಅಗೇನ್ ಮತ್ತೆ ಏನ್ ಮಾಡುತ್ತೆ, ಈ ತರದ ಗುಣಮಟ್ಟವನ್ನ ಖಾತ್ರಿ ಮಾಡೋದಕ್ಕೆ ಹೇಳುತ್ತೆ. ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಏನ್ ಮಾಡುತ್ತೆ, ಏಡ್ಸ್ ಅನ್ನು ತಡೆಗಟ್ಟುವಂತ ಪ್ರಯತ್ನವನ್ನ ಮಾಡುತ್ತೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಅಂತ ಕೂಡ ಇದೆ. ಇದೆಲ್ಲ ಏನ್ ಮಾಡುತ್ತೆ, ಔಷಧದ ಗುಣಮಟ್ಟವನ್ನ ಕಂಟ್ರೋಲ್ ಮಾಡುವಂಥದ್ದು. ಇನ್ನು ಆಯುಷ್ ಇಲಾಖೆ ಅಂತ ಕರಿತೀವಿ. ಆಯುಷ್ ಇಲಾಖೆ ಏನ್ ಮಾಡುತ್ತೆ, ಇಂಗ್ಲಿಷ್ ಮೆಡಿಸಿನ್ ನ ಬದಲಾಗಿ ನಮ್ಮ ಭಾರತದಲ್ಲಿ ಇದ್ದಂತ ಸೊ ಕೆಲವೊಂದು ಇಂಡಿಜಿನಸ್ ಆದಂತಹ ಕೆಲವೊಂದು ಮೆಡಿಕಲ್ ಪ್ರಾಕ್ಟೀಸಸ್ಗಳ ಬಗ್ಗೆ ಮಾತಾಡ್ತಾರೆ. ಸೊ ಅದರಲ್ಲಿ ಯಾವುದು ಆಯುಷ್ ಅಂತಂದಾಗ ಆಯುರ್ವೇದ, ಓಕೆ, ಆಯುಷ್ ಅಂತ ಕರಿತೀವಿ. ಆಯುರ್ವೇದ, ಯೋಗ ಆ್ಯಂಡ್ ನ್ಯಾಚುರೋಪತಿ ಅಂತ ಕರಿತಾರೆ, ಯುನಾನಿ, ಸಿದ್ಧ ಮತ್ತೆ ಹೋಮಿಯೋಪತಿ ಅಂತ ಕರಿತಾರೆ. ಸೊ ಇವುಗಳನ್ನ ಹೇಳ್ತಾರೆ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ. ಅದೇ ರೀತಿಯಲ್ಲಿ ಸೊ ಇವನ್ ಮತ್ತೊಂದು ಯಾವ್ದಿದೆ ಅಂತ ಕೇಳಿದಾಗ ಸಿದ್ಧ ಅಂತ ಬರುತ್ತೆ. ಸೊ ಇವೆಲ್ಲವುಗಳನ್ನ ಬಳಸೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರೋಣ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಶಿಕ್ಷಣ ಬಹಳ ಪ್ರಮುಖವಾದದ್ದು ಅನ್ನೋದು ನಮಗೂ ಕೂಡ ಗೊತ್ತಿದೆ. ಸೊ ಅದರ ನೀವೇನಾದರೂ ಮೇನ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಬರಿತೀರಾ ಅಂತಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್. ಇವನ್ನಿಷ್ಟನ್ನ ನೀವು ಓದ್ಬೇಕು. ಸೊ ಯಾಕೆ ಶಿಕ್ಷಣ ಇಂಪಾರ್ಟೆಂಟ್ ಅನ್ನೋದಕ್ಕೆ ಆ ಒಂದು ಪ್ಯಾರಾಗ್ರಾಫ್ ಹೆಲ್ಪ್ ಮಾಡ್ತೀನಿ. ಕರ್ನಾಟಕ ರಾಜ್ಯದ ಸಾಕ್ಷರತೆಯನ್ನ ನೀವೇನಾದ್ರೂ ನೋಡ್ಕೋದ್ರೆ ಕರ್ನಾಟಕ ಮತ್ತು ಭಾರತದ ಎರಡರೂ ಸಾಕ್ಷರತೆಯನ್ನ ಇವರು ಕಂಪೇರ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಜನರು ಓವರ್ ಆಲ್ ಜನರದ್ದನ್ನ ನೀವು ನೋಡೋಕೋದ್ರೆ ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿದೆ, 75.60. ಭಾರತದ ಎಷ್ಟು, 74.04. ಜನರು ಓವರ್ ಆಲ್ ಆಗಿ ಕರ್ನಾಟಕ ಗ್ರಾಮೀಣದಲ್ಲಿ ಎಷ್ಟು ಸಾಕ್ಷರತೆಯನ್ನು ಹೊಂದಿದ್ದಾರೆ ಅಂತ ಕೇಳಿದಾಗ 68.86. ಕರ್ನಾಟಕ ನಗರದಲ್ಲಿ ನೀವೇನ್ ನೋಡ್ತೀರಾ, 86.21. ಇನ್ನು ಪುರುಷರು ಮತ್ತು ಮಹಿಳೆಯರನ್ನ ನೀವು ಕಂಪೇರ್ ಮಾಡ್ತೀರಿ ಅಂದ್ರೆ ಕರ್ನಾಟಕದಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಪುರುಷರ ಒಂದು ಸಾಕ್ಷರತೆಯ ಪ್ರಮಾಣ ಜಾಸ್ತಿ, ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ. ಭಾರತದಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ, ಪುರುಷರ ಸಾಕ್ಷರತೆಯ ಪ್ರಮಾಣ ಜಾಸ್ತಿ, ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ. ಸೇಮ್ ಕರ್ನಾಟಕ ಗ್ರಾಮೀಣದಲ್ಲಿ ಕೂಡ, ಅದೇ ರೀತಿಯಲ್ಲಿ ಕರ್ನಾಟಕ ನಗರದಲ್ಲಿ ಕೂಡ. ಹಾಗಾದ್ರೆ ಯಾಕೆ ಪುರುಷರ ಒಂದು ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಇದೆ, ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದೆ ಅಂತ ಕೇಳಿದಾಗ, ಪಿತೃಪ್ರಧಾನವಾದಂತಹ ಸಮಾಜದಲ್ಲಿ ನೀವು ನಾರ್ಮಲ್ ಆಗಿ ನೋಡ್ತಾರೆ ಮಹಿಳೆಯರನ್ನ ಶಿಕ್ಷಣದಿಂದ ದೂರ ಇಡುವಂತ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಆ ತರ ನಿಮ್ಗೆ ಕಾಣುತ್ತೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಶಾಲಾ ಶಿಕ್ಷಣವನ್ನ ನೀವೇನಾದ್ರೂ ನೋಡೋಕೋದ್ರೆ ಇದರಲ್ಲಿ ನಾವೇನ್ ನೋಡ್ತೀವಿ, ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ, ಈ ತರದೆಲ್ಲ ಮಾಡ್ತೀವಿ. ಸೊ ನಾರ್ಮಲ್ ಆಗಿ 1ರಿಂದ 5ನೇ ತರಗತಿಯವರೆಗಿದ್ರೆ ಅದನ್ನ ಏನ್ ಕರಿತೀವಿ, ಪೂರ್ವ ಪ್ರಾಥಮಿಕ ಅಂತಂದಾಗ ಅಂಗನವಾಡಿ. 1ರಿಂದ 5ರ ತನಕ ಮಾತ್ರ ನಿಮ್ಗೆ ಪ್ರಾಥಮಿಕ ಶಾಲೆ ಇದ್ರೆ ಅದನ್ನ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಕರಿತೀವಿ. ಅದೇ 8ರ ತನಕ ಇದ್ರೆ ಅವಾಗ ಅದನ್ನ ಏನ್ ಕರಿತೀವಿ, ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕರಿತೀವಿ. ಮೊದಲು 7ರ ತನಕ ಆಗಿತ್ತು, ಈಗ 7 ಅಥವಾ 8. ಯಾಕೆ 7 ಅಥವಾ 8 ಅಂತ ಹೇಳ್ತಾರೆ ಅಂದ್ರೆ, ಪ್ರೌಢಶಾಲೆ ಏನಾದ್ರೂ ಅಲ್ಲಿ ಹತ್ರದಲ್ಲಿ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಹಿರಿಯ ಕನ್ನಡ ಶಾಲೆಯಲ್ಲಿ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತೊಂದು ವರ್ಷ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, 8ನೇ ತರಗತಿ ತನಕ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಪ್ರೌಢ ಶಿಕ್ಷಣ ಅಂದ್ರೆ 8ರಿಂದ 10 ಹೇಳ್ತಾರೆ. ಅದರ ನಂತರದಲ್ಲಿ 11, 12 ನಾವು ಪದವಿ ಪೂರ್ವ ಶಿಕ್ಷಣ ಅಂತ ಕರಿತಾರೆ. ಪದವಿ ಶಿಕ್ಷಣ ಅಂತಂದಾಗ ನೀವು ಯಾವ್ದು ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್, ಈ ತರದ್ದು ಯಾವ್ದು ಮಾಡ್ತಿರಲ್ಲ ಅದನ್ನೆಲ್ಲ ನೀವೇನು ಕರಿತೀವಿ ಪದವಿ ಶಿಕ್ಷಣ ಅಂತ ಕರಿತೀವಿ. ನಂತರ ಮಾಸ್ಟರ್ ಡಿಗ್ರಿ ಏನ್ ಮಾಡ್ತೀರಾ ಅದನ್ನ ಸ್ನಾತಕೋತ್ತರ ಅಂತ ಕರಿತೀವಿ. ಸೊ ಇದರಲ್ಲಿ ಕೆಲವೊಂದು ಬೇರೆ ಬೇರೆ ಇಲಾಖೆಗಳನ್ನ ನೋಡ್ತೀರಾ. ಅದರಲ್ಲಿ ಅಥವಾ ಈ ಎಲ್ಲ ಸ್ಕೂಲ್ಗಳನ್ನ ನಾವೇನಾದ್ರೂ 3 ಕ್ಯಾಟಗರಿ ಆಗಿ ಹೇಳ್ತೀವಿ ಅಂತಂದ್ರೆ 3 ಕ್ಯಾಟಗರಿ ಯಾವ್ಯಾವ್ದನ್ನ ಹೇಳ್ತಾರೆ. ಒಂದು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಸ್ಥಳೀಯ ಸಂಸ್ಥೆಗಳ ಆಡಳಿತದ ಮೂಲಕ ನಡೆಸಲ್ಪಡುವಂತ ಸರ್ಕಾರಿ ಶಾಲೆಗಳು. 2ನೇದು ಖಾಸಗಿ ಅನುದಾನಿತ ಶಾಲೆಗಳು ಮತ್ತು 3ನೇದೇನು ಖಾಸಗಿ ಅನುದಾನ ರಹಿತ ಶಾಲೆಗಳು. ಅನುದಾನಿತ ಶಾಲೆಗಳು ಅಂದ್ರೆ ಇದಕ್ಕೆ ಸರ್ಕಾರದಿಂದ ಒಂದಿಷ್ಟು ಅನುದಾನ ಬರುತ್ತೆ. ಅನುದಾನ ರಹಿತ ಅಂದ್ರೆ ಕಂಪ್ಲೀಟ್ ಆಗಿ ಅದೇನು ಪ್ರೈವೇಟ್ ಓನರ್ಶಿಪ್ ಅನ್ನು ಹೊಂದಿರುವಂತ ಶಾಲೆಗಳು. ಈ ಒಂದು ಖಾಸಗಿ ಅನುದಾನಿತ ಶಾಲೆಗಳಿಗೆ ಓನರ್ಶಿಪ್ ಖಾಸಗಿ ಅವ್ರದ್ದು ಇರುತ್ತೆ, ಆದ್ರೆ ಸರ್ಕಾರದಿಂದ ಅವರು ಅನುದಾನಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದಾಗಿ ಏನ್ ಮಾಡುತ್ತೆ, ಸೊ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ತರದನ್ನು ನೋಡ್ತೀವಿ. ಸೊ ಇದನ್ನ ನಾವು ನೋಡೋದಕ್ಕೆ ಹೋದ್ರೆ ಇದರಲ್ಲಿ ನಾವೇನು ಮಾಡೋದಕ್ಕೆ ಟ್ರೈ ಮಾಡಿದೀವಿ, ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೆ ಹೋದ್ರೆ ಅಗೇನ್ ಎಲ್ಲಾ ರೀತಿಯ ಶಿಕ್ಷಣದಲ್ಲಿಯೂ ಕೂಡ ನೀವು ಇದನ್ನ ನೋಡ್ತೀರಾ, ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ.
ಸೊ ಅದರಲ್ಲಿ ಏನಿದೆ, ಮೂಲಭೂತ ಸೌಲಭ್ಯವನ್ನು ಉನ್ನತೀಕರಣಗೊಳಿಸೋದಾಗಿರ್ಬೋದು, ನಿರ್ದಿಷ್ಟ ವರ್ಗಗಳ ಮಕ್ಕಳಿಗಾಗಿ ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ನಲಿ ಕಲಿದಂಥ ಯೋಜನೆಗಳನ್ನು ತಂದಿರೋದಾಗಿರ್ಬೋದು. ಅಂದರೆ ಏನಾಗುತ್ತೆ, ಸೊ ಇಲ್ಲಿ ನಾರ್ಮಲ್ ಆಗಿ ಕಲಿಕಾ ಕಾರ್ಡ್ಗಳನ್ನು ಕೊಟ್ಟು ಅದರ ಮೂಲಕ ಸೊ ಅವರು ಆಟ ಆಡ್ತಾ ಆಡ್ತಾ ಕಲಿಯೋ ಥರ ಮಾಡೋದು. ಅಂದರೆ ಕಲಿಯೋದನ್ನು ಅವ್ರಿಗೆ ಹೊರೆಯಾಗಿ ಮಾಡ್ದೇನೆ ಅದ್ರ ಬದಲಾಗಿ ಏನು ಮಾಡಬೇಕು, ಸೊ ಅವರು ಆಟ ಆಡ್ತಾ ಕಲಿಬೇಕು ಅನ್ನುವಂಥ ಒಂದು ನಲಿ ಕಲಿ ಅಂತ ಕರಿತೀವಿ. ಅದಲ್ಲದೆ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯದಂಥದ್ದಾಗಿರ್ಬೋದು, ಅಥವಾ ಅವೆಲ್ಲ ಏನು ವಸತಿ ನಿಲಯವನ್ನು ಹೊಂದಿರುವಂಥ ಶಾಲೆಗಳನ್ನ ಇಡ್ತೀವಿ. ಇನ್ನು ನೆಕ್ಸ್ಟು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಥವಾ NSQF ಅಡಿಯಲ್ಲಿ ಏನು ಮಾಡ್ತೀವಿ, ಸೊ ಹೇಗೆ ಈ ಒಂದು ಪರ್ಟಿಕ್ಯುಲರ್ ಆದಂಥ ಸೊ ಶಿಕ್ಷಣವನ್ನು ಮಕ್ಕಳು ಪಡಿತಾ ಇದ್ದಾರೆ, ಆ ಶಿಕ್ಷಣ ಸೊ ಏನು ಪಡಿತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಅಷ್ಟೇ ಕೌಶಲ್ಯಗಳನ್ನು ಬೆಳೆಸ್ಕೋತಾ ಇದ್ದಾರಲ್ವಾ, ಇವುಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡ್ತೀವಿ. ಅದನ್ನ ಸ್ಕಿಲ್ಲನ್ನು ಮತ್ತೆ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಇದನ್ನ ಬಳಸ್ಕೋತೀವಿ. ಸೊ ಇದು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಕರಿತೀವಿ. ಇದಲ್ಲದೆ ಶಿಕ್ಷಣ ಕಿರಣ ಅನ್ನುವಂಥ ಒಂದು ಯೋಜನೆ ಕೂಡ ಇದೆ. ಇದರಲ್ಲಿ ಏನು ಮಾಡ್ತೀವಿ, ಸ್ಟೂಡೆಂಟ್ ಅಚೀವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ರಾಜ್ಯ ಶಿಕ್ಷಣ ಸಂಶೋಧನೆ ತರಬೇತಿ ಕೇಂದ್ರ ಅಥವಾ DSCRT ಪಠ್ಯಪುಸ್ತಕಗಳನ್ನ ರೆಡಿ ಮಾಡೋದಾಗಿರ್ಬೋದು, ಅಥವಾ ಸೊ ಈ ಥರದ ಕಂಟೆಂಟ್ ಅನ್ನ ರೆಡಿ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಸೇಮ್ ನಮಗೆ NCERT ಏನು ಮಾಡುತ್ತೆ, NCERT ಇದನ್ನ ನಮ್ಮ ಭಾರತದ ಮಟ್ಟಿಗೆ ಮಾಡೋದನ್ನು ನೋಡ್ತೀರಾ. ಸೊ ನೆಕ್ಸ್ಟ್ ಶಿಕ್ಷಕರ ತರಬೇತಿ ಸಮಗ್ರ ಶಿಕ್ಷಣ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗ ಆಗಿರ್ಬೋದು. ಸೊ ಅಲ್ಲಿ ಶಿಕ್ಷಕರ ತರಬೇತಿಗೆ ಸಂಬಂಧಪಟ್ಟಾಗೆ IASCಯಲ್ಲಿ ಕೆಲವೊಂದಿಷ್ಟು ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದನ್ನು ನೋಡ್ತೀರಾ. ಗಣಿತ ಗಣಕ ತರಬೇತಿ ಅಂತ ಹೇಳ್ಕೊಂಡು ಅದರಲ್ಲಿ ಏನು ಮಾಡ್ತಾರೆ, ಕಂಪ್ಯೂಟರ್ ತರಬೇತಿಯನ್ನ ಶಿಕ್ಷಕರಿಗೆ ನೀಡೋದನ್ನು ನೋಡ್ತೀರಾ. ಇಂಡಕ್ಷನ್ ತರಬೇತಿ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಇವರು B.Ed ಅನ್ನ ಮುಗಿಸಿದ್ದಾರೆ, ಈಗ ಅವರನ್ನ ಏನು ಮಾಡಬೇಕು ನೀವು, ಸೊ ಟೀಚರ್ ಆಗಿ ನೇಮಕ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಟೀಚಿಂಗ್ ಮಾಡಬೇಕು ಅನ್ನೋದನ್ನ ಮತ್ತೊಂದು ಸಲ ಏನು ಮಾಡ್ತೀವಿ, ಸೊ ಒಂದಿಷ್ಟು ಪ್ರಾತ್ಯಕ್ಷಿಕೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆಗಿರ್ಬೋದು, ಅಥವಾ ಅವರಿಗೆ ಸೊ ಡೆಮೋವನ್ನು ಮಾಡಿಸೋದ್ರ ಮೂಲಕ ಆಗಿರ್ಬೋದು, ಈ ಥರದ್ದೇನೋ ಒಂದಿಷ್ಟು ತರಬೇತಿಗಳನ್ನು ನೀಡಿ ಇಂಡಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಥರದನ್ನ ಇಂಡಕ್ಷನ್ ತರಬೇತಿ ಅಂತ ಕೇಳ್ತೀವಿ. ಅದಲ್ಲದೆ ಸಂಭ್ರಮ ಶನಿವಾರದಂಥ ಯೋಜನೆಗಳನ್ನು ಕೂಡ ನೀವು ಹೇಳ್ಬೋದು. ಅಲ್ಲಿ ಏನು ಮಾಡ್ತೀವಿ, ಪ್ರತಿ ತಿಂಗಳ 3ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನಾಗಿ ಆಚರಣೆ ಮಾಡುವಂಥ ಪ್ರಯತ್ನವನ್ನು ನೋಡ್ತೀವಿ. ಸೊ ಅದಲ್ಲದೆ ಸೇತು ಬಂಧದಂಥ ಕಾರ್ಯಕ್ರಮಗಳು, ನಾವು ಮನುಜರು ಅನ್ನುವಂಥ ಹೆಸರಿನಲ್ಲಿ ನಾವೇನು ಮಾಡ್ತೀವಿ, ಒಂದು ಆಯವ್ಯಯ ಘೋಷಿತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಈ ನಾವು ಮನುಜರ ಒಳಗಡೆ ಏನು ಮಾಡ್ತೀವಿ, ಓಕೆ, ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೆ 2 ಗಂಟೆಗಳ ಅಂದರೆ 120 ನಿಮಿಷದಿಂದ 40 ನಿಮಿಷಗಳ 3 ಅವಧಿ, 120 ನಿಮಿಷ ಅಂದರೆ 40 ನಿಮಿಷಗಳ 3 ಅವಧಿ. ಇದರಲ್ಲಿ ಏನು ಮಾಡಬೇಕು, ವಿಚಾರ ವಿಮರ್ಶೆ ಸಂವಾದ ಚಟುವಟಿಕೆಗಳನ್ನ ಒಳಗೊಂಡಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಶಾಲೆಗಳಲ್ಲಿ ದೈಹಿಕ ದಂಡನೆಯನ್ನು ನಿಷೇಧ ಮಾಡಿರೋದನ್ನು ನೋಡ್ತೀರಾ. ಪೋಕ್ಸೋ ಕಾಯ್ದೆ ಏನು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಅವುಗಳ ಬಗ್ಗೆ ಅರಿವನ್ನು ಮೂಡಿಸೋದು, ಕಾನೂನಿನ ಅರಿವನ್ನು ಮೂಡಿಸೋದು, ಈ ಥರದ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಈ ಸಂಪನ್ಮೂಲಗಳು ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟಾಗಿ ನಾವೇನು ಮಾಡ್ತೀವಿ, ಒಂದು ರಾಷ್ಟ್ರ ಒಂದು ಡಿಜಿಟಲ್ ವೇದಿಕೆ ಅನ್ನುವಂಥ ಹೆಸರಿನಲ್ಲಿ ಜ್ಞಾನ ಹಂಚಿಕೆಗಾಗಿ ಡಿಜಿಟಲ್ ಮೂಲಸೌಕರ್ಯವನ್ನು ರೆಡಿ ಮಾಡಿದ್ವಿ. ಸೊ ಅದು ಯಾವುದು, ದೀಕ್ಷಾ ಅಂತ ಕರಿತೀವಿ. ಓಕೆ, ಈ ಥರದ ಪೋರ್ಟಲ್ಗಳನ್ನು ಕೂಡ ರಚನೆ ಮಾಡಿರೋದು ನೋಡ್ತೀವಿ. ಸೊ ಇವು ಕೆಲವೊಂದು ಇದು. ಇನ್ನು ಈ ಒಂದು ವಿದ್ಯಾರ್ಥಿಗಳ ಒಳಗಡೆ ಅವರ ಕ್ರಿಯೇಟಿವಿಟಿ ಅಥವಾ ರಚನಾತ್ಮಕತೆ ಮತ್ತು ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದು ಯೋಜನೆಗಳನ್ನು ತರ್ತೀವಿ. ಅದರಲ್ಲಿ ಯಾವ್ಯಾವುದಿದೆ, ಇನ್ಸ್ಪೈರ್ ಅವಾರ್ಡ್ಸ್ ಅಂತೇಳಿದೆ, ಮನಕ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಏನು ಮಾಡುತ್ತೆ, ಕ್ರಿಯೇಟಿವಿಟಿ ಅಥವಾ ಸೊ ರಚನಾತ್ಮಕತೆಯನ್ನು ಹೆಚ್ಚಳ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ಯೋಜನೆಗಳು ನೋಡ್ತೀರಾ. ಇಂದಿರಾ ಪ್ರಿಯದರ್ಶಿನಿ ಮಕ್ಕಳ ಗ್ರಂಥಾಲಯ, ಸಮುದಾಯ ಮಕ್ಕಳ ಕೇಂದ್ರಗಳು, ಅಲೆಮಾರಿ ಜನಾಂಗದವರಿಗೆ ಗ್ರಂಥಾಲಯ. ಸೊ ಅದೇ ರೀತಿಯಲ್ಲಿ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಆಗಿರ್ಬೋದು. ಸೊ ಈ ಥರದೆಲ್ಲ ಬಹಳಷ್ಟು ಬೇರೆ ಬೇರೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಇನ್ನು ಮತ್ಯಾವ ಇಲಾಖೆಗಳು ಈ ಥರದ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಕೆಲಸ ಮಾಡುತ್ತೆ, ಸರ್ಕಾರಿ ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ ಆಗಿರ್ಬೋದು. ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಇದೇನು ಮಾಡುತ್ತೆ, ಸೊ MBBS ಅಂತ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಕೆಲಸ ಮಾಡೋದನ್ನು ನೋಡ್ತೀರಾ. ತಾಂತ್ರಿಕ ಶಿಕ್ಷಣ ಇಲಾಖೆ ಹೆಚ್ಚಾಗಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋದನ್ನು ನೋಡ್ತೀರಾ. ಅದರ ಜೊತೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ, ಈ ಥರದೆಲ್ಲ ಇಲಾಖೆಗಳು ಏನು ಮಾಡುತ್ತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋದನ್ನು ನೋಡ್ತೀವಿ. ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಅದರಲ್ಲಿ ಬೇರೆ ಬೇರೆ. ಇದಲ್ಲದೆ ಕೆಲವೊಂದು ಹೊಸ ಉಪಕ್ರಮಗಳ ಒಳಗಡೆ ನೀವೇನು ನೋಡ್ತೀರಾ, ಸರ್ಕಾರದ ಕೆಲವೊಂದು ಇನಿಷಿಯೇಟಿವ್ಸ್ ಇವನ್ ಸೊ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಒಂದಿಷ್ಟು ಹೆಲ್ಪನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀರಾ. ಅದಕ್ಕಾಗಿ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಮಾಡಿರೋದು ನೋಡ್ತೀರಾ. ವಿಜಯೀ ಭವ ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು. ಇದೇನು ಮಾಡುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗ್ತಿರುವಂಥ ಯುವಕ ಯುವತಿಯರಿಗೆ PDF ನೋಟ್ಸನ್ನು ನೀಡುವಂಥ ಮತ್ತು ಪ್ರತಿ ಭಾನುವಾರ ಮಾದರಿ ಟೆಸ್ಟ್ ನಡೆಸುವಂಥ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ವಿಜಯ ಪಥ ಯೂಟ್ಯೂಬ್ ಚಾನಲ್,
ಇದೇನ್ ಮಾಡುತ್ತೆ, ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ವಿಶೇಷವಾಗಿ ಗುರಿಯಿರಿಸಿಕೊಂಡಿರುವಂತ ಯುವಕ ಯುವತಿಯರಿಗೆ ಆನ್ಲೈನ್ ಕೋಚಿಂಗ್ ನೀಡೋದಂತ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ವಿಜಯೀ ಭವ ಯೂಟ್ಯೂಬ್ ಚಾನಲ್ ಇದೇನ್ ಮಾಡುತ್ತೆ, ವಿಜಯೀ ಭವ ರಾಜ್ಯ ಸರ್ಕಾರದ ಹುದ್ದೆಗಳನ್ನ ಗುರಿಯಾಗಿರಿಸಿಕೊಂಡಿರುವಂತ ಯುವಕ ಯುವತಿಯರಿಗೆ ಆನ್ಲೈನ್ ಕೋಚಿಂಗ್ ನೀಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಥರದೆಲ್ಲ ಇದನ್ನು ಕೂಡ ನೀವು ನೋಡಿ. ಇನ್ನು ಸ್ಪೆಸಿಫಿಕ್ ಆಗಿ ಕೆಲವೊಂದು ನಾವೇನು ನೋಡ್ತೀವಿ, ಪಂಗಡಗಳಿಗೆ ಜಾತಿಗಳಿಗೆ ಸಂಬಂಧಪಟ್ಟಂತ ಕಲ್ಯಾಣ ಕಾರ್ಯಕ್ರಮಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವೇನು ಮಾಡ್ತೀವಿ, ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಕಲ್ಯಾಣ ಕಾರ್ಯಕ್ರಮಗಳು ನೋಡ್ತೀವಿ. ಅಗೇನ್ ಇದರಲ್ಲಿ ನಾವೇನು ನೋಡ್ತೀವಿ, ಪರಿಶಿಷ್ಟ ಜಾತಿ ಕಲ್ಯಾಣ ಕಾರ್ಯಕ್ರಮಗಳು ಅಂತಂದಾಗ ನಮ್ಮಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ, ಹೌದಲ್ವಾ? ಸಾಮಾಜಿಕ ಕಲ್ಯಾಣ, ಸಮಾಜ ಕಲ್ಯಾಣ ಇಲಾಖೆ ಅಂತ ಕರಿತೀರಾ. ಸೊ ಆ ಇಲಾಖೆ ಇವೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲಿ ಏನಿದೆ, ವಿದ್ಯಾರ್ಥಿ ವೇತನ ಇರೋದನ್ನ ನೋಡ್ತೀರಾ. ವಿದೇಶಿ ವ್ಯಾಸಂಗಕ್ಕೆ ಹೋಗ್ತೀರಾ ಅಂತಂದ್ರೆ ಅವಾಗ ಸಹಾಯಧನ ಕೊಡೋದನ್ನ ನೋಡ್ತೀರಾ. ವಿದ್ಯಾರ್ಥಿ ನಿಲಯಗಳು, ಅದು ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಅಂತ ಕರಿತೀರಾ. ವಸತಿ ಶಾಲೆಗಳು ಕೂಡ ಇರೋದನ್ನ ನೋಡ್ತೀರಾ, ಅಂಬೇಡ್ಕರ್ ವಸತಿ ಶಾಲೆ ಅಂತದನ್ನು ನೋಡ್ತೀರಾ. ಸೊ ಅದರ ಜೊತೆಲಿ ಉದ್ಯಮಿಗಳಿಗೆ ಬಡ್ಡಿ ಸಹಾಯಧನ ಆಗಿರ್ಬೋದು, ಅಂತರ್ಜಾತೀಯ ಅಥವಾ ಸಾಮೂಹಿಕ ಅಥವಾ ದೇವದಾಸಿಯರ ಮಕ್ಕಳ ವಿವಾಹಕ್ಕೆ ಪ್ರೋತ್ಸಾಹಧನ, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದ ಅಡಿಯಲ್ಲಿ ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡ್ತೀವಿ. ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು. ಸೊ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಾವಿ, ಕೊಳವೆ ಬಾವಿ ಈ ಥರದ್ದು ಏನಾದರೂ ನೀವು ಹೊಡಿತೀರಾ ಅಂತಂದ್ರೆ ಅದಕ್ಕೆ ಸಾಲವನ್ನು ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಪ್ರೇರಣಾ ಸೂಕ್ಷ್ಮ ಸಾಲ ಆಗಿರ್ಬೋದು. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಆಗಿರ್ಬೋದು. ಸ್ವಾವಲಂಬಿ ಅಥವಾ ಸಂಚಾರಿ ಮಾರಾಟ ಮಳಿಗೆ, ಪಾದುಕೆ ಕುಟೀರ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ನಿಯಮಿತ ಆಗಿರ್ಬೋದು. ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತ ಆಗಿರ್ಬೋದು. ಈ ಥರದೆಲ್ಲ ಕೆಲಸಗಳನ್ನ ನಾವೇನ್ ಮಾಡ್ತೀವಿ, ಪರಿಶಿಷ್ಟ ಜಾತಿ ಕಲ್ಯಾಣ ಕಾರ್ಯಕ್ರಮಗಳ ಒಳಗಡೆ ನೋಡ್ತೀವಿ. ಸೊ ಅದರ ಜೊತೆಲಿ ಯಾವ್ಯಾವುದು ಅತ್ಯುತ್ತಮವಾದಂಥ ಕಾರ್ಯನಿರ್ವಹಣೆಯನ್ನ ಮಾಡಿದೆ, ಅದರಲ್ಲಿ ಯಶೋಗಾಥೆಗಳು ಏನಾದರೂ ಸಕ್ಸಸ್ ಸ್ಟೋರಿ ಇದೆ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಏನನ್ನ ನೀವು ಈ ಥರ ಯೂಸ್ ಮಾಡ್ಬೋದು, ನಿಮ್ಗೇನಾದರೂ ಆನ್ಸರ್ ರೈಟಿಂಗ್ ಯೂಸ್ ಆಗತ್ತಂದ್ರೆ ಅದನ್ನ ನೋಡ್ಕೋಬೋದು ಒಂದ್ಸಲ. ಅದೇ ರೀತಿಯಲ್ಲಿ ಪ್ರಸ್ತುತ ಯಾವ ರೀತಿಯ ಸವಾಲು ಮತ್ತು ಭವಿಷ್ಯದ ಹೊರನೋಟಗಳು ಏನೇನಿದೆ ಇಲಾಖೆದು ಅದನ್ನು ಕೂಡ ಒಂದ್ಸಲ ನೋಡ್ಕೊಂಡು. ಸಿಮಿಲರ್ ವೇ ಪರಿಶಿಷ್ಟ ಪಂಗಡಗಳದ್ದು ಕೂಡ ಅಗೈನ್ ಆಲ್ಮೋಸ್ಟ್ ಎಲ್ಲವೂ ರಿಪೀಟ್ ಆಗುತ್ತೆ. ಆದ್ರೆ ನಾನು ಎಲ್ಲವನ್ನ ರಿಪೀಟ್ ಮಾಡೋದಕ್ಕೆ ಹೋಗಿಲ್ಲ, ಕೆಲವೊಂದನ್ನು ಸ್ಪೆಷಲ್ ಆಗಿರೋದನ್ನ ಬರಿತೀನಿ. ಸೊ ಫಾರ್ ಎಕ್ಸಾಂಪಲ್ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದು ಇಂಪಾರ್ಟೆಂಟ್. ಸೊ ಯಾಕಂದ್ರೆ ಇದು ನಿಮ್ಗೆ ಏನಾಗುತ್ತೆ, ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅಭಿವೃದ್ಧಿ ನಿಗಮವಾಗಿ ಕೆಲಸ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ. ಇಲ್ಲಿಯೂ ಕೂಡ ವಿದ್ಯಾರ್ಥಿ ವೇತನ, ವಿದೇಶಿ ವ್ಯಾಸಂಗ ಸಹಾಯಧನ, ವಿದ್ಯಾರ್ಥಿ ನಿಲಯ, ವಸತಿ ಶಾಲೆ, ಉದ್ಯಮಿಗಳಿಗೆ ಬಡ್ಡಿ ಸಹಾಯಧನ, ಗಂಗಾ ಕಲ್ಯಾಣ ಯೋಜನೆ ಇವೆಲ್ಲ ಕಾಮನ್. ಸೊ ಕೆಲವೊಂದು ಅಭಿವೃದ್ಧಿ ನಿಗಮಗಳು ಸ್ಪೆಷಲ್ ಆಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಾಗಿದೆ. ಅದನ್ನ ಎಲ್ಲವನ್ನ ನಾನು ಇಲ್ಲಿ ಬರೆಯೋದಕ್ಕಾಗಿಲ್ಲ, ಯಾಕಂದ್ರೆ ಅಷ್ಟು ಜಾಸ್ತಿ ಇದೆ. ಅದರಲ್ಲಿ ಕೆಲವೊಂದು ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ. ಈ ತರ ಬಹಳಷ್ಟು ಅಭಿವೃದ್ಧಿ ನಿಗಮಗಳು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಾಗಿದೆ. ಅದಲ್ಲದೆ ಅರಿವು ಯೋಜನೆಯ ಮೂಲಕ ಶೈಕ್ಷಣಿಕ ಸಾಲವನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಇವ್ರಿಗೆ ಏನ್ ಮಾಡ್ತಾ ಇದೀವಿ, ಕೆಲವೊಂದು ವೆಹಿಕಲ್ಗಳನ್ನ ಅಥವಾ ಈ ತರದ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತ ಸಾಲದ ಮೇಲೆ ಬಡ್ಡಿಯನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಈ ತರದೆಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಒಳಗಡೆ ನೋಡ್ತಾರೆ. ಸಿಮಿಲರ್ ವೇ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳನ್ನು ನೋಡೋಕೋದ್ರೆ ಅಲ್ಲಿಯೂ ಕೂಡ ವಿದ್ಯಾರ್ಥಿ ವೇತನ, ವಿದೇಶಿ ವ್ಯಾಸಂಗ ಸಹಾಯಧನ, ವಿದ್ಯಾರ್ಥಿ ನಿಲಯಗಳು, ವಸತಿ ಶಾಲೆ, ಉದ್ಯಮಿಗಳಿಗೆ ಬಡ್ಡಿ ಸಹಾಯ, ವಿದ್ಯಾಸಿರಿ ಯೋಜನೆ, ಪ್ರಧಾನಮಂತ್ರಿ ಜನವಿಕಾಸ್ ಯೋಜನೆ ಅಂತದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ. ಸೊ ಇವೆಲ್ಲ ನೋಡ್ತೀರಾ. ಅಭಿವೃದ್ಧಿ ನಿಗಮಗಳಲ್ಲಿ ಅಥವಾ ಮಂಡಳಿಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, ಒಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಕರಿತೀರಾ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಅಂತ ಕರಿತೀರಾ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಹಜ್ ಸಮಿತಿ. ಈ ತರದೆಲ್ಲ ಅಲ್ಪಸಂಖ್ಯಾತರ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕಾರ್ಯಕ್ರಮಗಳ ಒಳಗಡೆ ನೋಡ್ತೀವಿ. ಸೊ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವೇನಾದ್ರೂ ನೋಡೋದಕ್ಕೋದ್ರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತೀವಿ, ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ ಮನೆಯ ಯಜಮಾನಿಯ ಅಕೌಂಟ್ಗೆ ಹಾಕಿರೋದನ್ನ ನೋಡ್ತೀರಾ. ಸೊ ಆ ಥರದನ್ನು ನೀವು ನೋಡ್ತೀರಾ. ಅದರ ಜೊತೆಲಿ ಸ್ತ್ರೀ ಶಕ್ತಿ ಯೋಜನೆಯ ಒಳಗಡೆ ನಾವೇನ್ ಮಾಡ್ತೀವಿ, ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡೋದನ್ನ ನೋಡ್ತೀರಾ. ಸೊ ಆ ಥರದಲ್ಲಿ ನೋಡ್ಬೋದು. ಇನ್ನು ಮಹಿಳಾ ಉದ್ದೇಶಿತ ಆಯವ್ಯಯ ಅಂತ ಕರಿತೀರಾ, ಅಂದ್ರೆ ಬಜೆಟ್ನ ಒಳಗಡೆ ನೀವೇನ್ ಮಾಡಿದಿರಾ, ಬೇರೆ ಬೇರೆ ಸ್ಕೀಮ್ಗಳನ್ನ ಮಾಡಿದಿರಾ. ಆ ಸ್ಕೀಮ್ಗಳನ್ನ ಏನ್ ಮಾಡ್ತೀವಿ, 3 ಕ್ಯಾಟಗರಿ ಮಾಡ್ತೀವಿ. ಸ್ಕೀಮ್ ಕ್ಯಾಟಗರಿ ಎ ಅಂದ್ರೆ ಯಾವುದು, 100% ಫಲಾನುಭವಿಗಳು ಇವರೇನಾದ್ರೂ ಮಹಿಳೆಯರೇ ಆಗಿದ್ರೆ ಅವಾಗ ಅದನ್ನ ಕ್ಯಾಟಗರಿ ಎ ಅಂತ ಕರಿತೀವಿ. ಈಗೇನಾದ್ರೂ 30% ಇಂದ 99% ತನಕ ವುಮೆನ್ ಬೆನಿಫಿಷಿಯರಿ ಆಗಿದ್ರೆ ಅದನ್ನ ಕ್ಯಾಟಗರಿ ಬಿ ಅಂತ ಕರಿತೀರಾ. ಸೊ ಅದೇನಾದ್ರೂ ಲೆಸ್ ದ್ಯಾನ್ 30% ಆದ್ರೆ ಅವಾಗ ಅದನ್ನ ಏನ್ ಕರಿತೀವಿ, ಕ್ಯಾಟಗರಿ ಸಿ ಅಂತ ಕರಿತೀವಿ. ಸೊ 3 ಕ್ಯಾಟಗರಿಯ ಒಳಗಡೆ ಹಂಚ್ತೀವಿ.
ಇದರ ಒಳಗಡೆ ನೀವೇನು ನೋಡ್ತೀರಾ, ಈ ಸ್ಪೆಸಿಫಿಕ್ ಆಗಿ ಎ ಮತ್ತು ಬಿ ಕ್ಯಾಟಗರಿಲಿರುವಂಥ ಸೊ ಈ ಒಂದು ಯೋಜನೆಗಳನ್ನು ಮತ್ತೊಂದು ಸಲ ಮರುಪರಿಶೀಲನೆ, ಮಹಿಳೆಯರ ದೃಷ್ಟಿಕೋನದಲ್ಲಿ ಮರುಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯಗಳನ್ನು ಕೊಡೋದಾಗಿರ್ಬೋದು, ಒನ್ ಸ್ಟಾಪ್ ಸೆಂಟರ್, ಸಖಿ ಸೆಂಟರ್ಗಳನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರು ಏನಾದರೂ ಬಳಲ್ತಾ ಇದ್ದಾರೆ ಅಂತಂದ್ರೆ ಅಂಥವರಿಗೆ ಸಂರಕ್ಷಣೆಯನ್ನು ಕೊಡುವಂಥ ಸೆಂಟರ್ಗಳನ್ನು ಕೂಡ ನೋಡ್ತೀರಾ. ಸಾಂತ್ವನದಂಥ ಯೋಜನೆಗಳನ್ನು ನೋಡ್ತೀರಾ. ಶಕ್ತಿ ಸದನ ಅಥವಾ ಸ್ವಾಧಾರ ಗೃಹ ಅಂದರೆ ಇಲ್ಲಾಗಿರ್ಬೋದು, ಅಥವಾ ಉಜ್ವಲ ಅಂತ ಕೂಡ ಕರಿತೀರಾ. ಅವ್ರೇನಾದರೂ ಕಷ್ಟಕರ ಪರಿಸ್ಥಿತಿಯಲ್ಲಿದ್ದಾರೆ ಮಹಿಳೆಯರು ಅಂತಂದ್ರೆ ಅಂಥ ಸಂದರ್ಭದಲ್ಲಿ ಉಳಿದುಕೊಳ್ಳೋದಕ್ಕೆ ಒಂದು ಆವಾಸವನ್ನು ನಾವು ಶಕ್ತಿ ಸದನದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಲಿ ಪಾಲನಾ ಅನ್ನುವಂಥ ಕೆಲವೊಂದು ಯೋಜನೆಗಳನ್ನು ಕೂಡ ನೋಡ್ತೀವಿ. ಅದರ ಒಳಗಡೆ ನಿಮ್ಗೆ ಏನಿರುತ್ತೆ, ಶಿಶು ವಿಹಾರ ಗೃಹಗಳನ್ನು ಕೊಡೋದನ್ನು ನೋಡ್ತೀರಾ. ಇನ್ನು ಮಹಿಳಾ ಸಹಾಯವಾಣಿ 181 ಆಗಿರ್ಬೋದು, ಅದೇ ರೀತಿಯಲ್ಲಿ ಮಹಿಳಾ ಸಬಲೀಕರಣ ಘಟಕ ಸ್ಥಾಪನೆ ಆಗಿರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋನಂಥ ಯೋಜನೆಗಳಾಗಿರ್ಬೋದು, ಇವೆಲ್ಲ ಯೋಜನೆಗಳನ್ನು ನೀವು ಹೇಳ್ಬೋದು. ನೆಕ್ಸ್ಟ್ ಬರುತ್ತೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳು. ಇದರಲ್ಲಿ ಏನಿದೆ, ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತಾ ಯೋಜನೆ ಅಂತ ಕರಿತೀರ. ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತಾ ಯೋಜನೆ ಒಳಗಡೆ ಏನು ಮಾಡ್ತೀವಿ, ಸೊ ಒಂದು BPL ಕುಟುಂಬದ ಒಳಗಡೆ ಹುಟ್ಟಿರುವಂಥ ಮೊದಲ 2 ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಏನು ಮಾಡ್ತಾರೆ, ಸೊ ಅವರ ಹೆಸರಿನಲ್ಲಿ ಒಂದಿಷ್ಟು ದುಡ್ಡನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇದೇನಾಗುತ್ತೆ, ಅವರಿಗೆ ಯಾವಾಗ 18 ವರ್ಷ ತುಂಬುತ್ತೆ, ಆ ಮಗುವಿಗೆ 18 ವರ್ಷ ತುಂಬುತ್ತೆ, ಆವಾಗ ಬಡ್ಡಿ ಸಮೇತ ಸೊ ಪೂರ್ತಿ ಅಮೌಂಟ್ ಆ ಮಗುವಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಭಾಗ್ಯಲಕ್ಷ್ಮಿ. ಅಗೇನ್ ಗೃಹಲಕ್ಷ್ಮಿ ಬೇರೆ, ಭಾಗ್ಯಲಕ್ಷ್ಮಿ ಬೇರೆ. ಸೊ ನೆಕ್ಸ್ಟ್ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಕೂಡ ಇದೆ. ಸೊ ಅದೇ ರೀತಿಯಲ್ಲಿ ಪೂರಕ ಪೌಷ್ಟಿಕ ಆಹಾರ ಅಭಿಯಾನ ಆಗಿರ್ಬೋದು, ಅಥವಾ ಮಿಡ್ ಡೇ ಮೀಲ್ ಏನಿದೆ ನಮಗೆ ಮಧ್ಯಾಹ್ನದ ಬಿಸಿ ಊಟ, ಅದರ ಜೊತೆಯಲ್ಲಿ ಕ್ಷೀರ ಭಾಗ್ಯ ಯೋಜನೆ ಕೂಡ ಇದೆ, ಸೃಷ್ಟಿ ಯೋಜನೆ ಕೂಡ ಇದೆ. ಹೌದಲ್ವಾ, ಹಾಲನ್ನು ಕೂಡ ಕೊಡ್ತೀವಿ, ಮೊಟ್ಟೆಯನ್ನು ಕೂಡ ಕೊಡ್ತೀವಿ. ಮೊಟ್ಟೆ ಯಾರು ತಿನ್ನಲ್ಲೋ ಅಂಥವ್ರಿಗೆ ಏನು ಮಾಡ್ತೀವಿ, ಶೇಂಗಾ ಸೊ ಚಿಕ್ಕಿ ಅಂತ ಬರುತ್ತೆ, ಸೊ ಆ ಥರದನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಏನು ಮಾಡ್ತೀವಿ, ಗರ್ಭಿಣಿ ಮಹಿಳೆಯರಿಗೆ ಮತ್ತು ಬಾಣಂತಿಯರಿಗೂ ಕೂಡ ಅಂಗನವಾಡಿ ಕೇಂದ್ರದಲ್ಲಿ 21 ರೂಪಾಯಿಗೆ ಊಟ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಪೋಷಕಾಂಶಯುಕ್ತವಾದಂಥ ಊಟವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಶಾಲಾ ಪೂರ್ವ ಶಿಕ್ಷಣದ ಒಳಗಡೆನೂ ಕೂಡ ನೀವು ಕೆಲವೊಂದನ್ನು ನೋಡ್ಬೋದು. ಚಿಲಿಪಿಲಿ ಅಂತ ಇನಿಷಿಯೇಟಿವ್ಗಳನ್ನು ನೋಡ್ತೀರಾ, ಅಂದರೆ ಇನ್ನು ಅಂಗನವಾಡಿಗೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಲ್ಲಿ ಕೂಡ ಇವ್ರಿಗೆ ಏನು ಮಾಡ್ತಾರೆ, ಒಂದಿಷ್ಟು ಹಣವನ್ನು ಪ್ರೋತ್ಸಾಹ ಧನವನ್ನು ಕೊಡ್ತಾರೆ. ಮೊದಲ ಮಗುವಿಗೆ ಅರೌಂಡ್ 5,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡೋದನ್ನು ನೋಡ್ತಾರೆ. ಪೋಷಣ ಅಭಿಯಾನದ ಅಡಿಯಲ್ಲಿ ಪೋಷಕಾಂಶವನ್ನು ನೀಡುವಂಥ ಪ್ರಯತ್ನ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಅಪೌಷ್ಟಿಕತೆಯ ಮಟ್ಟವನ್ನು ನೀವೇನಾದರೂ ನೋಡೋದಕ್ಕೋದ್ರೆ ಇಲ್ಲಿ ಏನು ಹೇಳ್ತಿದ್ರೆ, ಸೊ ಇದರ ಒಂದು ಪೋಷಣ್ ಟ್ರ್ಯಾಕರ್ನ ಒಳಗಡೆ ನಾವೇನಾದ್ರು ನೋಡೋದಕ್ಕೋದ್ರೆ 94,767 ಸಾಧಾರಣ ಅಪೌಷ್ಟಿಕ ಮಕ್ಕಳು ಮತ್ತು 12,527 ತೀವ್ರ ಅಪೌಷ್ಟಿಕತೆಯ ಮಕ್ಕಳನ್ನ ಕರ್ನಾಟಕದಲ್ಲಿ ಗುರುತಿಸಬಹುದು ಅಂತ ಹೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಗುರುತಿಸಬಹುದು. ಸೊ ನೆಕ್ಸ್ಟ್ ಶಿಶು ವಿಹಾರಗಳನ್ನು ಕೂಡ ನೋಡ್ತೀರಾ. ಕೂಸಿನ ಮನೆ ಅಂತ ಕೂಡ ನೀವು ನೋಡಿದ್ರಿ ಗ್ರಾಮೀಣಾಭಿವೃದ್ಧಿ ಒಳಗಡೆ, ಅದನ್ನೆಲ್ಲ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಬಾಲಕಿಯರ ವಸತಿ ನಿಲಯ, ಸ್ವೀಕಾರ ಕೇಂದ್ರ ಮತ್ತು ರಾಜ್ಯ ಮಹಿಳಾ ನಿಲಯ ಕಾರ್ಯಕ್ರಮ, ಪ್ರಾಯಪೂರ್ವ ಬಾಲಕಿಯರ ಯೋಜನೆ, ಈ ಥರದೆಲ್ಲ ಬೇರೆ ಬೇರೆ ಯೋಜನೆಗಳು ನೋಡ್ತೀವಿ. ನೆಕ್ಸ್ಟ್ ಬರುತ್ತೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ. ಇದರ ಅಡಿಯಲ್ಲಿ ಬಹಳಷ್ಟು ಯೋಜನೆಗಳಿದಾವೆ. ಅದರಲ್ಲಿ ಕೆಲವೊಂದು ಯಾವುದು ಉದ್ಯೋಗಿನಿ ಯೋಜನೆ, ಮಹಿಳಾ ತರಬೇತಿ ಯೋಜನೆ, ಈ ಥರದೆಲ್ಲ ನೋಡ್ತೀವಿ. ಸೇಮ್ ವೇ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಒಳಗಡೆನೂ ಕೂಡ ಕೆಲವೊಂದು ಯೋಜನೆಗಳಿದಾವೆ. ಲೈಕ್ ಯಾವುದು ಮಿಷನ್ ವಾತ್ಸಲ್ಯದಂಥ ಯೋಜನೆಗಳು. ಓಕೆ, ಸೊ ಈ ಥರದೆಲ್ಲ ಕೆಲವೊಂದು ಯೋಜನೆಗಳನ್ನು ನೀವು ನೋಡಿ. ನೆಕ್ಸ್ಟ್ ಬರ್ತೀವಿ ವಿಕಲಚೇತನರ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗ ಏನು ಮಾಡ್ತೀವಿ. ಸೊ ಈಗ ವಿಕಲಚೇತನರಲ್ಲಿ ಯಾವ್ಯಾರನ್ನ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡೋದು ಯಾವುದು, ದೈಹಿಕ ಅಂಗವಿಕಲರು ಅಂತ ಕೇಳಿದ್ರೆ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿದೆ. ಅದರಲ್ಲಿಯೂ ಕೂಡ ಅತಿ ಹೆಚ್ಚು ಯಾರು ಕಾಣ್ತಾರೆ ಅಂತ ಕೇಳಿದಾಗ ಅಂಧರು ಕಾಣ್ತಾರೆ. ಕಣ್ಣಿನ ಅಥವಾ ದೃಷ್ಟಿ ದೋಷವನ್ನು ಹೊಂದಿರುವಂಥವ್ರು ಅತಿ ಹೆಚ್ಚಾಗಿ ಕಾಣ್ತಾರೆ ಅನ್ನೋದು ಆಗುತ್ತೆ. ಹಾಗಾದ್ರೆ ಇವುಗಳನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಅವರನ್ನ ಸಬಲೀಕರಣ ಮಾಡೋದಕ್ಕೆ, ವಿಕಲಚೇತನರನ್ನ ಸಬಲೀಕರಣ ಮಾಡೋದಕ್ಕೆ ಏನೇನು ಕೆಲಸಗಳನ್ನ ಮಾಡ್ಬೋದು ಅಂತ ಕೇಳಿದಾಗ 3 ವಿಭಾಗಗಳಲ್ಲಿ ಕಾರ್ಯಕ್ರಮಗಳನ್ನ ವರ್ಗೀಕರಿಸ್ತಾರೆ. ಒಂದೇನು ವಿಕಲಚೇತನರ ಅಭಿವೃದ್ಧಿ ಕಾರ್ಯಕ್ರಮ, ಇನ್ನೊಂದು ಹಿರಿಯ ನಾಗರಿಕರ ಅಭಿವೃದ್ಧಿ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆಯ ಕಾರ್ಯಕ್ರಮಗಳು ಅಂತೇಳಿ ಕರಿತೀವಿ. ಸೊ ಇದರೊಳಗಡೆ ಏನೇನು ಸವಾಲುಗಳಿದಾವೆ ಇದ್ರ ಬಗ್ಗೆ ಹೇಳ್ತಾರೆ. ಕೆಲವೊಂದು ಸವಾಲುಗಳನ್ನು ನೋಡಿ, ಸ್ಪೆಸಿಫಿಕ್ ಆದಂಥ ಸವಾಲುಗಳು. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಅಂಗವೈಕಲ್ಯದ ಪ್ರಕಾರಗಳ ಆಧಾರದ ಮೇಲೆ ವಿಕಲಚೇತನರ ಸಮೀಕ್ಷೆಯನ್ನ ಕೈಗೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಕೆಲಸ ನಿರ್ವಹಿಸುತ್ತಿರುವಂಥ ವಿಕಲಚೇತನ ಪುರುಷರು ಮತ್ತು ವಿದ್ಯಾರ್ಥಿಗಳಿಗೆ ಸಬ್ಸಿಡಿ ಅಥವಾ ಉಚಿತ ಬೋರ್ಡಿಂಗ್ ವ್ಯವಸ್ಥೆ ಮತ್ತು ವಸತಿ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸೋದಾಗಿರ್ಬೋದು. ಎಲ್ಲಾ ಬುದ್ಧಿಮಾಂದ್ಯ ವ್ಯಕ್ತಿಗಳಿಗೆ ನಿರಾಮಯ ಅನ್ನುವಂಥ ಯೋಜನೆ ಅಡಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಮತ್ತೆ ಪುನರ್ವಸತಿ ಸೇವೆಗಳನ್ನು ಒದಗಿಸೋದಾಗಿರ್ಬೋದು. ಅದೇ ರೀತಿಯಲ್ಲಿ ಜಿಲ್ಲಾ ಕೇಂದ್ರ ಕಚೇರಿಗಳಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರಗಳನ್ನು ಪ್ರಾರಂಭಿಸುವಂತಹ ಕ್ರಮಗಳನ್ನು ಕೂಡ ಕೈಗೊಳ್ಳೋದನ್ನ ಹೇಳ್ತೇವೆ.
ಸೊ ಇನ್ನು ಏನೇನು ಕೆಲಸಗಳನ್ನ ಮಾಡಿದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಲ್ ಮುದ್ರಣಾಲಯಗಳನ್ನ ನಿರ್ಮಾಣ ಮಾಡಿರೋದನ್ನ ಹೇಳ್ಬೋದು. ವಿಕಲಚೇತನರಿಗೆ ಸಾಧನ ಸಲಕರಣೆಗಳು, ಇದರಿಂದ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಶ್ರವಣ ದೋಷ ಇದೆ ಅಂತಂದ್ರೆ ಹಿಯರಿಂಗ್ ಏಡ್ ಅನ್ನ ಕೊಡೋದು, ಈ ತರದನ್ನ ಹೇಳ್ತೀವಿ. ಸೊ ಅದರಲ್ಲಿ ಏನಿದೆ, ಕ್ಯಾಲಿಪರ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಬ್ರೇಲ್ ವಾಚ್ ಆಗಿರ್ಬೋದು, ವಾಕಿಂಗ್ ಸ್ಟಿಕ್, ಕ್ರಚಸ್, ಊರುಗೋಲು, ಶ್ರವಣ ಸಾಧನ ಇನ್ನು ಮುಂತಾದವುಗಳನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ವೈದ್ಯಕೀಯ ಪರಿಹಾರ ನಿಧಿಗಳನ್ನು ಕೂಡ ನೋಡೋದಾಗಿರ್ಬೋದು, ಅಥವಾ ವಿಶೇಷ ಶಾಲೆಗಳನ್ನ ಜಿಲ್ಲಾ ವಲಯದಲ್ಲಿ ಮಾಡೋದಕ್ಕೂ ಕೂಡ ಟ್ರೈ ಮಾಡೋದನ್ನ ನೋಡ್ತೀವಿ. ನೆಕ್ಸ್ಟ್ ಸಾಧನೆ ಮತ್ತು ಪ್ರತಿಭೆ ಅನ್ನುವಂಥ 2 ಯೋಜನೆಗಳನ್ನು ತರ್ತೀವಿ. ಸಾಧನೆ ಮತ್ತೆ ಪ್ರತಿಭೆ ಎರಡು ಬೇರೆ ಬೇರೆ ಇದು. ಸಾಧನೆ ಅಂತಂದಾಗ ಇಲ್ಲಿ ಏನ್ ಹೇಳ್ತಾರೆ, ನೀವು ಏನೋ ಒಂದರಲ್ಲಿ ಸಾಧನೆ ಮಾಡಿರ್ಬೇಕು. ಅದರಲ್ಲಿ ಹೆಚ್ಚಾಗಿ ಏನು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಕಾರ್ಯಕ್ರಮದಲ್ಲಿ ಸೊ ಯಾರಾದ್ರೂ ವಿಕಲಚೇತನರು ಭಾಗಿಯಾಗಿ ಅಲ್ಲೇನಾದ್ರೂ ಅವರು ಸಾಧನೆಯನ್ನು ತೋರಿಸಿದ್ರೆ ಆವಾಗ ಏನ್ ಮಾಡ್ತಾರೆ, ಸಾಧನೆ ಯೋಜನೆ ಅಡಿಯಲ್ಲಿ ಅವ್ರಿಗೆ 50,000 ರೂಪಾಯಿ ತನಕ ಪ್ರೋತ್ಸಾಹಧನವನ್ನ ಕೊಡ್ತೀವಿ. ಸೊ ಅವರೇನಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತವರಾಗಿದ್ರೆ ಅಂಥವ್ರಿಗೆ ಏನ್ ಮಾಡ್ತೀವಿ, ಪ್ರತಿಭೆ ಯೋಜನೆಯಲ್ಲಿ, ಅಂದ್ರೆ ಯಾರಿಗೆ ಟ್ಯಾಲೆಂಟ್ ಇದೆ ಅಂತ ಹೇಳ್ತೀವಿ. ಒಂದು ಸಾಧನೆ, ನೀವು ಮಾಡಿರುವಂತ ಸಾಧನೆಯ ಆಧಾರದ ಮೇಲೆ ಕೊಟ್ರೆ ಅದು ಸಾಧನೆ ಯೋಜನೆ ಅಂತ ಹೇಳ್ತೀವಿ. ಇನ್ನೊಂದೇನು, ಈಗ ನಿಮ್ಮ ಹತ್ರ ಪ್ರತಿಭೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಪ್ರತಿಭೆಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ಏನೇನು ಕೊಡ್ಬೋದು ಅಂತ ಇರ್ತಾರೆ. ಪ್ರತಿಭೆ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ 20,000 ತನಕ ಹಣವನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ, ಗರಿಷ್ಠ 50,000 ತನಕ ಧನ ಸಹಾಯವನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದಲ್ಲದೆ ವಿಕಲಚೇತನ ಮಕ್ಕಳ ವಿಶೇಷ ಕೇಂದ್ರೀಕೃತ ಶೈಕ್ಷಣಿಕ ಯೋಜನೆ ಅಂತ ಕೂಡ ಇದೆ. ವಿಕಲಚೇತನ ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಸಾಹಧನ ಕೂಡ ಇದೆ. ನಿರಾಮಯ ಯೋಜನೆ ಬಗ್ಗೆ ಹೇಳಿದ್ವಿ. ನಿರಾಮಯ ಯೋಜನೆ ಏನಿದು, ಆರೋಗ್ಯ ವಿಮಾ ಯೋಜನೆ ಅಂತ ಹೇಳ್ತೀವಿ. ಆರೋಗ್ಯ ವಿಮಾ ಯೋಜನೆ ಬಡತನ ರೇಖೆಯಿಂದ ಕೆಳಗಿರುವಂತ ಕುಟುಂಬದಲ್ಲಿ ಇರುವಂತ ಬುದ್ಧಿಮಾಂದ್ಯ, ಸೆರೆಬ್ರಲ್ ಪಾಲ್ಸಿ, ಆಟಿಸಮ್ ಮತ್ತೆ ವಿಧದ ವಿಕಲಚೇತನತೆಯನ್ನು ಹೊಂದಿರುವವ್ರಿಗೆ ಅವಾಗ ಏನ್ ಮಾಡ್ತೀವಿ, ಪ್ರತಿ ವ್ಯಕ್ತಿಗೆ ಜೀವಮಾನದಲ್ಲಿ ಒಂದು ಬಾರಿಗೆ ರೂಪಾಯಿ 250 ಅವ್ರು ಪೇಮೆಂಟ್ ಮಾಡಿದ್ರೆ, ವಿಮಾ ಕಂತನ್ನ ಪಾವತಿ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ, ಸೊ ನಂತರದಲ್ಲಿ ಏನಾದ್ರೂ ಈ ತರದ ವೈದ್ಯಕೀಯ ನೆರವಿನ ಅವಶ್ಯಕತೆ ಬರುತ್ತೆ ಅಂದ್ರೆ ಅಪ್ ಟು 1 ಲಕ್ಷ, ಗರಿಷ್ಠ 1 ಲಕ್ಷದ ತನಕ ವೈದ್ಯಕೀಯ ನೆರವನ್ನ ನಿರಾಮಯ ಸ್ಕೀಮ್ ನ ಅಡಿಯಲ್ಲಿ ತಗೋಬಹುದು. ಇದು ಆರೋಗ್ಯ ವಿಮೆಯನ್ನ ನೀಡ್ತಾ ಇರೋದು ಅಂತ ಹೇಳ್ತೀವಿ. ಸೊ ಜಸ್ಟ್ 250 ರೂಪಾಯಿ ಜೀವಮಾನದಲ್ಲಿ ಒಂದ್ಸಲ ಅಷ್ಟೇ ನೀವು ಕೊಡ್ತಾ ಇರೋದು. ಸೊ ಇಲ್ಲಾದ್ರೆ ಆರೋಗ್ಯ ವಿಮೆಯಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಕಟ್ತಾ ಇರ್ಬೇಕಾಗತ್ತೆ. ಇಲ್ಲ ಹಾಗಲ್ಲ, 250 ರೂಪಾಯಿ ಒಂದ್ಸಲ ಕೊಟ್ರೆ ಆಯ್ತು. ಅದು ನಿಮ್ಗೆ ಏನಾಗುತ್ತೆ, ಯಾವುದೇ ಸಂದರ್ಭದಲ್ಲಿ ಈ ತರದ ಒಂದು ಸಮಸ್ಯೆ ಬರುತ್ತೆ ಅಂದ್ರೂ ಆವಾಗ ಏನ್ ಮಾಡ್ಬೋದು, 1 ಲಕ್ಷದ ತನಕ ವೈದ್ಯಕೀಯ ವೆಚ್ಚವನ್ನ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ತಗೋಬಹುದು. ನೆಕ್ಸ್ಟ್ ವಿಕಲಚೇತನರಿಗೆ ಗುರುತಿನ ಚೀಟಿಯನ್ನ ನೀಡುವುದನ್ನು ಕೂಡ ನೋಡ್ತೀರಾ. ಯುನಿಕ್ ಡಿಸೇಬಿಲಿಟಿ ID ಅಂತ ಕೇಳ್ತೀರಾ, UDID, ಅದನ್ನು ಕೂಡ ಹೇಳ್ತೀರಾ. ಸೊ ಇನ್ನು ಇದರೊಳಗಡೆ ಕೂಡ ನೀವೇನು ನೋಡ್ಬೋದು, ನಿರ್ದಿಷ್ಟವಾದಂಥ ಸವಾಲುಗಳಿಂದ ಇಲಾಖೆ ಮುಂದೆ ಯಾವ ರೀತಿಯ ಒಂದು ದೃಷ್ಟಿಕೋನವನ್ನು ಹೊಂದಿದೆ ಅದನ್ನು ಕೂಡ ಮಾತಾಡ್ತಾರೆ. ಸೇಮ್ ವೇ ಹಿರಿಯ ನಾಗರಿಕರ ಕೋಶ, ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಾಗ ನಾವೇನು ನೋಡ್ತೀವಿ, ಇದಕ್ಕೆ ಒಂದು ಪರ್ಟಿಕ್ಯುಲರ್ ಅಂತ ಇದನ್ನು ನೋಡ್ತೀರಾ. ರಾಜ್ಯವು ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆ, ಆರೋಗ್ಯ ಪಾಲನೆ, ಆಶ್ರಯ ಹಾಗೂ ಅವರನ್ನ ನಿಂದಿಸುವ ಮತ್ತು ಅನುಚಿತ ಉಪಯೋಗ ಪಡೆದುಕೊಳ್ಳುವವರಿಂದ ರಕ್ಷಣೆ ಒದಗಿಸುವುದು ಹಾಗೂ ಇನ್ನಿತರ ಅವಶ್ಯಕತೆಗಳನ್ನ ಪೂರೈಸುವುದಕ್ಕೆ ಬೆಂಬಲವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಏನೇನು ಯೋಜನೆಗಳನ್ನ ತೆಗೆದುಕೊಂಡಿದ್ದಾರೆ, ಸರ್ಕಾರ ಇತರ ಸಂಸ್ಥೆಗಳ ಮೂಲಕ ವೃದ್ಧಾಶ್ರಮಗಳನ್ನ ನಡೆಸೋದಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿರೋದನ್ನ ನೋಡ್ತೀರಾ. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವನ್ನು ಕೂಡ ನೋಡ್ತೀರಾ. ಅಂದ್ರೆ ಹಿರಿಯ ನಾಗರಿಕರಿಗೆ ಬೇರೆಯವರಿಂದ ಕಿರುಕುಳ ಆದ್ರೆ, ಹಣಕಾಸಿನ ಶೋಷಣೆ ಆದ್ರೆ, ಮಾನಸಿಕವಾಗಿ ಏನಾದ್ರೂ ಸಮಸ್ಯೆಗಳು ಉಂಟಾದ್ರೆ, ಸೊ ಈ ತರದೆಲ್ಲ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಹಿರಿಯ ನಾಗರಿಕರು ಸಹಾಯವಾಣಿ ಕೇಂದ್ರಕ್ಕೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆ ಥರದೆಲ್ಲ ನೀವು ನೋಡಿ. ನೆಕ್ಸ್ಟ್ ಆನ್ಲೈನ್ ಮೂಲಕ ಕೂಡ ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿ ರಿಯಾಯಿತಿಯನ್ನ ಕೊಡುವಂತ ಯೋಜನೆಗಳು ಕೂಡ ಇದೆ. ಸೊ ಇನ್ನು ಹಾಗಾದ್ರೆ ಮುಂದಿನ ಕ್ರಮ ಏನು ಅಂತ ಕೇಳಿದಾಗ, ಪಾಲಕರ ಪೋಷಣೆ ಸಂರಕ್ಷಣೆ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಹಾಗೂ ನಿಯಮಗಳು 2009 ಕುರಿತು ಸೊ ಅನುಷ್ಠಾನಾಧಿಕಾರಿಗಳು ಹಾಗೂ ಇತರೆ ಭಾಗಿದಾರ ಇಲಾಖೆಗಳು ಮತ್ತು ಸಮುದಾಯದಲ್ಲಿ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತಿರುವಂತಹ ಅಧಿಕಾರಿ, ಸಿಬ್ಬಂದಿ, ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ತರಬೇತಿ ನೀಡಿ ಅವರನ್ನ ಬಲವರ್ಧನೆಗೊಳಿಸಬೇಕು ಅಂತ ಹೇಳ್ತಾರೆ. ಅದಲ್ಲದೆ ಹಿರಿಯ ನಾಗರಿಕರ ನೀತಿಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿವಿಧ ಇಲಾಖೆಗಳೊಡನೆ ಸಮನ್ವಯತೆಯನ್ನು ಸಾಧಿಸುವುದಾಗಿರ್ಬೋದು. ಸರ್ಕಾರದ ಜಾಗವನ್ನ ಗುರುತಿಸಿ ಇಲಾಖಾ ವತಿಯಿಂದ ಹಿರಿಯ ನಾಗರಿಕರಿಗಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಸುಸಜ್ಜಿತವಾದಂತಹ ಕಟ್ಟಡ, ವಿಶಾಲವಾದಂಥ ಆವರಣವನ್ನು ಹೊಂದಿರುವಂಥ ಪ್ರಕೃತಿ ಅಥವಾ ನೈಸರ್ಗಿಕ ಚಿಕಿತ್ಸೆ ಅಥವಾ ಯೋಗ ಧ್ಯಾನ ಮಂದಿರಗಳನ್ನು ಕೂಡ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಇವೆಲ್ಲ ಮುಂದಿನ ಕ್ರಮಗಳು ಏನೇನು.
ನೆಕ್ಸ್ಟ್ ಬರುತ್ತೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ಮಾತಾಡ್ತೀವಿ. ಮಾನವ ಅಭಿವೃದ್ಧಿ ಸೂಚ್ಯಂಕ ಇದನ್ನ ಯಾರು ತರ್ತಾರೆ ಅಂತ ಕೇಳಿದಾಗ UNDP ಹೇಳ್ತದ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ 3 ಬೇರೆ ಬೇರೆ ಇಂಡಿಕೇಟರ್ಸ್ ಅನ್ನ ನಾವು ಬಳಸ್ತೀವಿ ಸೂಚ್ಯಂಕವನ್ನು. ಒಂದ್ ಯಾವುದು ಸುದೀರ್ಘ ಮತ್ತು ಆರೋಗ್ಯಕರ ಜೀವನ, ಎರಡನೇದು ಜ್ಞಾನ, ಮೂರನೇದು ಜೀವನದ ಮಟ್ಟ. ಸೊ ಈಗ ಸುದೀರ್ಘ ಮತ್ತು ಆರೋಗ್ಯಕರ ಜೀವನದನಾಗೇನು ಜನನ ಸಮಯದಲ್ಲಿ ನಿರೀಕ್ಷಿತ ಆಯುಷ್ಯವನ್ನು ನೋಡ್ತೀರಾ, ನಿರೀಕ್ಷಿತ ಜೀವಿತಾವಧಿ ಅಂತ ಕರಿತೀರ. ಜ್ಞಾನ ಅಂತಂದಾಗೇನು ಸರಾಸರಿ ಶಾಲಾ ಅಥವಾ ಶೈಕ್ಷಣಿಕ ವರ್ಷಗಳು, ಈಗಿನ ಸದ್ಯದ ಜನಸಂಖ್ಯೆ, ಸೊ ಜನರು ಟೋಟಲ್ ಆಗಿ ಅಥವಾ ಎವರೇಜ್ ಆಗಿ ಎಷ್ಟು ವರ್ಷ ಶಾಲೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ. ಇನ್ನೊಂದೇನು ನಿರೀಕ್ಷಿತ ಶಾಲಾ ಅಥವಾ ಶೈಕ್ಷಣಿಕ ವರ್ಷಗಳು, ಈಗ ಯಾವ ಮಗು ಶಾಲೆಗೆ ರಿಜಿಸ್ಟರ್ ಆಗ್ತಾ ಇದೆಯೋ ಆ ಮಗು ಎಷ್ಟು ವರ್ಷದ ತನಕ ಶಾಲೆಯ ಶಿಕ್ಷಣವನ್ನ ಪಡಿಬಹುದು ಅನ್ನೋದನ್ನ ಹೇಳ್ತಾರೆ. ಎರಡು ಕೂಡ ಒಂದು ಪ್ರಸ್ತುತ ಸ್ಥಿತಿಗತಿಯನ್ನು ಕೂಡ ನೋಡ್ತೀರಾ, ಇನ್ನೊಂದು ಏನ್ ನೋಡ್ತೀರಾ, ಭವಿಷ್ಯದ ಸ್ಥಿತಿಗತಿಯನ್ನು ಕೂಡ ನೋಡ್ತೀರಾ ಶಿಕ್ಷಣಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಬರುತ್ತೆ ಜೀವನದ ಮಟ್ಟ ಅಂತೇಳಿ ನಾವು ಇಲ್ಲಿ ಹೇಳಿದ್ರು ಕೂಡ ನಾವೇನ್ ಮಾಡ್ತಾ ಇದೀವಿ, ಆದಾಯವನ್ನು ತೆಗೆದುಕೊಳ್ತೀವಿ. ರಾಷ್ಟ್ರೀಯ ತಲಾವಾರು ಆದಾಯ ಎಂದೇ ಅದನ್ನ ಏನ್ ತಗೋತೀವಿ, ಜೀವನದ ಮಟ್ಟವನ್ನ ಅಳತೆ ಮಾಡೋದಕ್ಕೆ ತಗೋತೀವಿ. ಇನ್ನು ನಮ್ಮ ಸುತ್ತಮುತ್ತಲಿನ ಅಂದ್ರೆ ನೆರೆಹೊರೆಯ ರಾಷ್ಟ್ರಗಳನ್ನ ಕಂಪೇರ್ ಮಾಡಿದ್ರೆ ಯಾವ್ಯಾವ್ದು ಎಷ್ಟೆಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ನೋಡ್ಬೋದು. 2023-24 ವರದಿಯ ಪ್ರಕಾರ ಶ್ರೀಲಂಕಾ 76ನೇ ಸ್ಥಾನದಲ್ಲಿದೆ, ಭಾರತ 135, ಬಾಂಗ್ಲಾದೇಶ್ 130, ನೇಪಾಳ 149, ಪಾಕಿಸ್ತಾನ 165. ಅಂದ್ರೆ ಅರ್ಥ ಏನು, ಭಾರತದ ಸುತ್ತಮುತ್ತ ಇರುವಂತ ರಾಷ್ಟ್ರಗಳಲ್ಲೇ ಕೆಲವೊಂದು ಭಾರತಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾವುದು, ಶ್ರೀಲಂಕಾ ಮತ್ತೆ ಬಾಂಗ್ಲಾದೇಶ್. ಸೊ ನಂತರದಲ್ಲಿ ಭಾರತ ಬರ್ತದೆ, ಭಾರತ 135ನೇ ಸ್ಥಾನದಲ್ಲಿ. ನೇಪಾಳ ಮತ್ತೆ ಪಾಕಿಸ್ತಾನ್ ಭಾರತಕ್ಕಿಂತ ಹಿಂದುಳಿದಿದೆ. ಸೊ ಆ ಥರದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಈ ಥರದ ಕೆಲವೊಂದು ಮಾಹಿತಿಗಳನ್ನ ಅಬ್ಸರ್ವ್ ಮಾಡ್ಬೋದು. ಅಗೇನ್ ನೀವೇನಾದ್ರೂ ಪಾಕಿಸ್ತಾನ್ ಮತ್ತೆ ಭಾರತ ಕಂಪೇರ್ ಮಾಡೋದಕ್ಕೆ ಬಹಳ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತಂದ್ರೆ ಕಂಪ್ಯಾರಿಸನ್ ಮಾಡ್ಬೋದು. ಸರ್ ಇಲ್ಲ ಸರ್ ನಮಗೆ ಪಾಕಿಸ್ತಾನದವ್ರ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇದೆ, ನಾವೊಂದ್ಸಲ ಅವ್ರನ್ನ ಕಂಪೇರ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಅದಲ್ವಾ. ಸೊ ನೀವು ಮಾಡ್ಬೋದು. ಓವರ್ ಆಲ್ HDI 0.644, ಪಾಕಿಸ್ತಾನ ಎಷ್ಟಿದೆ 0.540. ಜನನ ಸಮಯದಲ್ಲಿ ಜೀವಿತಾವಧಿ ಭಾರತದಲ್ಲಿ ಎಷ್ಟಿದೆ 67.7, ಪಾಕಿಸ್ತಾನ ಎಷ್ಟಿದೆ 66.4. ನಿರೀಕ್ಷಿತ ಶಾಲಾ ವರ್ಷಗಳು ಎಷ್ಟು 12.5 ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ನಿರೀಕ್ಷಿತ ಶಾಲಾ ವರ್ಷಗಳು ಎಷ್ಟು ಕೇವಲ 7.9. ಸರಾಸರಿ ಶಾಲಾ ವರ್ಷಗಳು ಈಗ ಸದ್ಯದಲ್ಲಿ ಇರುವಂತ ಜನರಲ್ಲಿ ಎಷ್ಟು ವರ್ಷ ಶಾಲೆಗೆ ಹೋಗಿದ್ದಾರೆ ಅವರು ಅಂತ ಕೇಳಿದ್ರೆ ಸರಾಸರಿಯಾಗಿ ಭಾರತದಲ್ಲಿ ಏನಾಗಿದೆ 6.6 ವರ್ಷ ಹೋದ್ರೆ ಪಾಕಿಸ್ತಾನದಲ್ಲಿ 4.4 ವರ್ಷ ಹೋಗ್ತದೆ. ರಾಷ್ಟ್ರೀಯ ವರಮಾನ ಎಷ್ಟಿದೆ ಭಾರತದ್ದು, ನೀವೇನಾದ್ರು ಡಾಲರ್ನ ಒಳಗಡೆ ಹೊಡೆದ್ರೆ ಪರ್ ಕ್ಯಾಪಿಟಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದ ಮೇಲೆ ಡಾಲರ್ನಲ್ಲಿ ನೀವು ಹೇಳಿದ್ರೆ ಇದು ಎಷ್ಟಿದೆ $6,951. ಪಾಕಿಸ್ತಾನ ಎಷ್ಟಿದೆ $5,374. ಸೊ ಈ ಥರದನ್ನ ನೀವು ಕೋಟ್ ಮಾಡಿ. ಸೊ ಅದರ ಜೊತೆಯಲ್ಲಿ ವಿಶ್ವಸಂಸ್ಥೆ ಯಾವ್ಯಾವ ರೀತಿಯ ಮೈಲುಗಲ್ಲುಗಳನ್ನ ಹೇಳಿದೆ ಅಂದ್ರೆ ಕನಿಷ್ಠ ಎಷ್ಟು ಕೊಡಬೇಕು, ಗರಿಷ್ಠ ಎಷ್ಟು ಇರಬೇಕು ಅಂತ. ಆರೋಗ್ಯದ ಒಳಗಡೆ ಜೀವನಾಯುಷ್ಯ ವರ್ಷಗಳಲ್ಲಿ ನೀವು ನೋಡೋಕೋದ್ರೆ ಕನಿಷ್ಠ 20 ವರ್ಷ ಇರಬೇಕು ಅಂತಿದ್ರೆ ಗರಿಷ್ಠ ಎಷ್ಟು 85 ವರ್ಷ. ನೆಕ್ಸ್ಟ್ ಶಿಕ್ಷಣದ ಒಳಗಡೆ ನಿರೀಕ್ಷಿಸಿದ ಶಾಲಾ ವರ್ಷಗಳು ಅಂದ್ರೆ ಫ್ಯೂಚರ್ ಎಷ್ಟಿರ್ಬೋದು ಅಂದ್ರೆ ಕನಿಷ್ಠ 0, ಸೊ ಗರಿಷ್ಠ ಎಷ್ಟಿರ್ಬೇಕು 18 ಇರಬೇಕು. ನೆಕ್ಸ್ಟ್ ಸರಾಸರಿ ಶಾಲಾ ವರ್ಷಗಳನ್ನು ನೀವು ನೋಡೋಕೋದ್ರೆ ಅದೇನಿರ್ಬೇಕು 0ದಿಂದ 15 ಮಧ್ಯೆ ಇರಬೇಕು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಜೀವನದ ಮಟ್ಟವನ್ನು ನೀವು ನೋಡೋಕೋದ್ರೆ ಒಟ್ಟು ರಾಷ್ಟ್ರೀಯ ತಲಾ ವರಮಾನ PPP ಆಧಾರದ ಮೇಲೆ ಇದ್ರನ್ನ ನೀವು ನೋಡೋಕೋದ್ರೆ ಕನಿಷ್ಠ ಎಷ್ಟಿರಬೇಕು $100 ಇರಬೇಕು ಅಂತ ಹೇಳ್ತಾನೆ, ಗರಿಷ್ಠ $75,000 ಇರಬೇಕು ಅಂತ ಹೇಳ್ತಾನೆ. ಸೊ ಈಗ ಅದರ ಮಧ್ಯದಲ್ಲಿ ಎಷ್ಟಿದೆ ನಂಬರು ಅದರ ಆಧಾರದ ಮೇಲೆ ಏನಾಗುತ್ತೆ ವೇಟೇಜ್ ಅಷ್ಟು ಬರ್ತಾ ಹೋಗುತ್ತೆ. ಓಕೆ, ಸೊ ಅದನ್ನ ನೋಡಿ. ಇನ್ನು ಭಾರತದಲ್ಲಿರುವಂತಹ ಪ್ರಮುಖ ರಾಜ್ಯಗಳು ಅವುಗಳ ಒಂದು ಪಟ್ಟಿಯನ್ನು ನಾವೇನಾದ್ರೂ ನೋಡೋಕೋದ್ರೆ ಇದರಲ್ಲಿ ನಾವೇನು ಚೆಕ್ ಮಾಡೋಣ ಅಂತ ಕೇಳಿದಾಗ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತೇಳಿ ನೋಡ್ತಾವೆ. 1ನೇ ಸ್ಥಾನದಲ್ಲಿರೋದು ಯಾವುದು ದೆಹಲಿ NCT. ಇನ್ನು 2ನೇ ಸ್ಥಾನದಲ್ಲಿರೋದು ಯಾವುದು ಕೇರಳ. ಸೈಡಿಗೆ ಬರೆದು ಬಿಡ್ತೀನಿ, ದೆಹಲಿ ಫಸ್ಟ್, ಕೇರಳ ಸೆಕೆಂಡ್ ಇದೆ, ಕೇರಳ 2ನೇ. 3ನೇ ಸ್ಥಾನದಲ್ಲಿರೋದು ಯಾವುದು ಹಿಮಾಚಲ್ ಪ್ರದೇಶ್. 3ನೇ ಸ್ಥಾನದಲ್ಲಿರೋದು ಯಾವುದು ಹಿಮಾಚಲ್ ಪ್ರದೇಶ್. ಇದು ಮೊದಲ 3 ಸ್ಥಾನದಲ್ಲಿರುವಂತ ರಾಜ್ಯಗಳು. ಇನ್ನು ಕೊನೆಯ 3 ಸ್ಥಾನಕ್ಕೆ ಹೋಗೋಣ. ಕೊನೆಯ 3 ಸ್ಥಾನ ಅಂತಂದ್ರೆ ಏನು 22ನೇ ಸ್ಥಾನದ ಬೇಕು, ಒಂದು ಉತ್ತರ ಪ್ರದೇಶ್, ಹೌದಾ. ಸೊ ಲಾಸ್ಟ್ ಇಂದ ಫಸ್ಟ್ ಅಲ್ಲಿ ಉತ್ತರ ಪ್ರದೇಶ್ ಇದೆ. ಸೊ ನೆಕ್ಸ್ಟ್ 21 ಇದು ಯಾವ್ದಿದೆ ಅಂತ ಕೇಳಿದಾಗ ಮಧ್ಯಪ್ರದೇಶ್ 21, 20 ಯಾವುದು ಬಿಹಾರ್ 20. ಸೊ ಇವು ಲಾಸ್ಟ್ ಇಂದ 3 ಇರೋದು. ಫಸ್ಟ್ ಟಾಪ್ 3 ಬಾಟಮ್ 3 ಎರಡನ್ನು ಕೂಡ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಕರ್ನಾಟಕದ ಜಿಲ್ಲೆಯಲ್ಲಿ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಬೆಂಗಳೂರು ನಗರ, ಅದರ ನಂತರದಲ್ಲಿ ದಕ್ಷಿಣ ಕನ್ನಡ, ಅದರ ನಂತರ ಚಿಕ್ಕಮಗಳೂರು, ಫಸ್ಟ್ 3 ಪ್ಲೇಸಸ್. ಲಾಸ್ಟ್ ಇಂದ 3 ಯಾವ್ಯಾವ ಕಾಣುತ್ತೆ ಯಾದಗಿರಿ, ಕಲಬುರ್ಗಿ ಮತ್ತೆ ರಾಯಚೂರು. ಯಾದಗಿರಿ, ಕಲಬುರ್ಗಿ ಮತ್ತೆ ರಾಯಚೂರು ಲಾಸ್ಟ್ 3 ಕಾಣುತ್ತೆ. ಇನ್ನು ನೆಕ್ಸ್ಟ್ ತಾಲೂಕುಗಳನ್ನು ಕೂಡ ಮೆನ್ಷನ್ ಮಾಡಿದರೆ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮೊದಲಿರುವಂತಹ ತಾಲೂಕುಗಳು 10 ತಾಲೂಕುಗಳು ಯಾವ್ಯಾವಿದೆ. ದಕ್ಷಿಣ ಕನ್ನಡದ ಮಂಗಳೂರು,
ಬೆಂಗಳೂರು ನಗರದ ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ, ದಕ್ಷಿಣ ಕನ್ನಡದ ಸುಳ್ಯ, ದಕ್ಷಿಣ ಕನ್ನಡದ ಬಂಟ್ವಾಳ, ಉತ್ತರ ಕನ್ನಡದ ಭಟ್ಕಳ, ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕು ಎಸ್, ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕು, ಉಡುಪಿ ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಹೊಸಕೋಟೆ ತಾಲೂಕು. ಇವಿಷ್ಟು ಮೊದಲ 10 ಸ್ಥಾನದಲ್ಲಿರೋದು. ಸೊ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಲಾಸ್ಟ್ 10 ಸ್ಥಾನದಲ್ಲಿರೋದು ಯಾವುದು? 176ನೇ ಪ್ಲೇಸ್ ತನಕ ಯಾರ್ಯಾರು ಇದ್ದಾರೆ ಅಂತ ಕೇಳಿದಾಗ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕು ಲಾಸ್ಟ್ ಇಂದ ಫಸ್ಟ್. ಸೊ 2ನೇ ಕಲಬುರಗಿ ಜಿಲ್ಲೆಯ ಜೇವರ್ಗಿ, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ 3, ಯಾದಗಿರಿ ಜಿಲ್ಲೆಯ ಶೋರ್ಪುರ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ಹಾವೇರಿ ಜಿಲ್ಲೆಯ ಸವಣೂರು, ರಾಯಚೂರು ಜಿಲ್ಲೆಯ ಸಿಂಧನೂರು, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ, ಅದೇ ರೀತಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ. ಸೊ ಇದು ಲಾಸ್ಟ್ 10 ಸ್ಥಾನದಲ್ಲಿರೋದು. ಅತಿ ಕಡಿಮೆ ಇರೋದು ಇಲ್ಲಿ ಕೆಳಗಡೆ ಇದೆ, 176ನೇ ಪೊಸಿಷನ್ ಅಂತ ಹೇಳ್ತಾರೆ. ಇಲ್ಲಿಂದ ಈ ಥರ ಮೇಲ್ಗಡೆ ಹೋಗಿದ್ದಾರೆ. ಓಕೆ, ನೆನಪಲ್ಲಿ. ನೆಕ್ಸ್ಟ್ ಲಿಂಗ ಅನುಪಾತವನ್ನು ನೀವು ನೋಡೋದಕ್ಕೋದ್ರೆ ಜನನ ಸಮಯದಲ್ಲಿ ಲಿಂಗ ಅನುಪಾತವನ್ನು ಹೇಳ್ತಾರೆ. ಜನನ ಸಮಯದಲ್ಲಿ ಲಿಂಗ ಅನುಪಾತ ಇದು ಏನು? ಲಿಂಗ ಅನುಪಾತ ಅಂದರೆ ಪ್ರತಿ 1,000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ಹೇಳ್ತಾರೆ. ಓಕೆ, ಸೊ ಪ್ರತಿ 1,000 ಪುರುಷರಿಗೆ ಇರುವಂಥ ಮಹಿಳೆಯರ ಸಂಖ್ಯೆ. ಸೊ ಇನ್ನು ನೀವು ನೋಡೋದಕ್ಕೋದ್ರೆ ಕರ್ನಾಟಕ 2014-15ರಲ್ಲಿ ಎಷ್ಟಿತ್ತು? 935. 2018-20ರಲ್ಲಿ ಏನಾಗಿದೆ? 916 ಆಗಿದೆ. ಸೊ ಅಂದರೆ ಮಹಿಳೆಯರ ಜನಸಂಖ್ಯೆ ಕಡಿಮೆ ಆಗಿರೋದನ್ನ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ. ಅಬ್ಸರ್ವ್ ಮಾಡಿ. ಆಂಧ್ರ ಪ್ರದೇಶ್, ಸೊ ಅಗೇನ್ ಇಲ್ಲಿಯೂ ಕೂಡ 913 ಇತ್ತು, 16, 20, 31. ಈಗ ಮತ್ತೆ ವಾಪಸ್ ಏನಾಗಿದೆ? 5 ಕಡಿಮೆ ಆಗಿದೆ. 931 ತನಕ ಇಂಪ್ರೂವ್ ಆಗಿತ್ತು. 931ರಿಂದ 926, 5 ಕಡಿಮೆ ಆಗಿರೋದು. ಕೇರಳದಲ್ಲಿ ನೀವೇನಾದ್ರೂ ನೋಡೋದಕ್ಕೋದ್ರೆ ಇಲ್ಲೇನಾಗಿದೆ? ಸ್ವಲ್ಪ ಜಾಸ್ತಿ ಇದೆ, ಆದರೆ 1,000 ಕ್ರಾಸ್ ಆಗಿಲ್ಲ. ನೆನಪಲ್ಲಿ ಇಲ್ಲಿ ಇದನ್ನ ನಾವೇನು ಹೇಳ್ತಿದ್ವಿ? ಜನನ ಸಮಯದಲ್ಲಿ ಲಿಂಗಾನುಪಾತವನ್ನು ಹೇಳ್ತಿದ್ವಿ ಹೊರತು ಓವರ್ ಆಲ್ ಆಗಿ ನಾವು ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತವನ್ನು ಹೇಳ್ತಾ ಇಲ್ಲ. ಓವರ್ ಆಲ್ ಲಿಂಗಾನುಪಾತ ಹೇಳಿದ್ರೆ ಕೇರಳ 1000ಗಿಂತ ಜಾಸ್ತಿ ಬರುತ್ತೆ, ಅದಕ್ಕೆ ಹೇಳ್ತೇವೆ. ಸೊ ಈ ಥರದನ್ನ ನೀವು ಅಬ್ಸರ್ವ್ ಮಾಡೋದು. ಕರ್ನಾಟಕದ ನಂಬರ್ ಏನಿದೆ ಅದು ಭಾರತದ ಅವರೇಜ್ಗಿಂತ ಚೆನ್ನಾಗಿದೆ. ಅಂದರೆ ಏನಿದೆ? ಸೊ ಡೆವಲಪ್ಡ್ ಸ್ಟೇಟ್ನ ಒಳಗಡೆ ಕರ್ನಾಟಕ ಕೂಡ ಒಂದು ಅಂತ ಹೇಳ್ಬೋದು. ನೆಕ್ಸ್ಟ್ ಭಾರತ ಮತ್ತು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿನ ಶೈಕ್ಷಣಿಕ ಮಟ್ಟಗಳಲ್ಲಿ ಲಿಂಗವಾರ ಹಂಚಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟೆಷ್ಟು ಸೊ ಸ್ತ್ರೀಯರು ಪುರುಷರು ಈ ಥರ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವೇನು ನೋಡಬೇಕು ಅಂತಂದರೆ ಜಸ್ಟ್ ಪರ್ಸೆಂಟೇಜ್ ಸ್ತ್ರೀಗಳನ್ನು ನೋಡಬೇಕಷ್ಟೇ. ಸೊ ಇದರೊಳಗಡೆ ನೀವೇನಾದ್ರು ನೋಡ್ತಂದ್ರೆ ಓವರ್ ಆಲ್ ಆಗಿ ಓಕೆ PhDಗೆ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ, ಸ್ನಾತಕೋತ್ತರ, ಸ್ನಾತಕ ಮತ್ತು ಡಿಪ್ಲೊಮಾ ಅಂತ ಹೇಳ್ತೀವಿ. ಸ್ನಾತಕವನ್ನು ತಗೊಳ್ಳೋಣ, ಬ್ಯಾಚುಲರ್. ಇದನ್ನು ನೀವು ನೋಡೋದಕ್ಕೋದ್ರೆ ಇಲ್ಲೇನಿದೆ? ಸ್ತ್ರೀಯರ ಪರ್ಸೆಂಟೇಜ್ 47% ಅದು ಆಂಧ್ರ ಪ್ರದೇಶದಲ್ಲಿ. ಕರ್ನಾಟಕದಲ್ಲಿ 48.79%, ಕೇರಳ 57.95%, ತಮಿಳುನಾಡು 50.25%, ತೆಲಂಗಾಣ 50.25%, ಓವರ್ ಆಲ್ ಭಾರತ ಎಷ್ಟು? 48.51. ಸೊ ಈ ಥರ ಪರ್ಸೆಂಟೇಜ್ ಆಫ್ ಸ್ತ್ರೀ ಅಥವಾ ಸ್ತ್ರೀಯರ ಒಂದು ಸೊ ಪರ್ಸೆಂಟೇಜನ್ನು ಅಥವಾ ಶೇಕಡವಾರು ನೋಡಬೇಕು. ನೆಕ್ಸ್ಟ್ ಕರ್ನಾಟಕ ಮತ್ತು ಭಾರತದಲ್ಲಿರುವಂಥ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ, ಇದನ್ನು ಆಲ್ರೆಡಿ ನಾವು ನೋಡಿದ್ವಿ. ಸೊ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಗೇನ್ 23-24ರಲ್ಲಿ ಎಷ್ಟಿದೆ. ಸೊ ಅದನ್ನ ದಕ್ಷಿಣದ ರಾಜ್ಯಗಳ ಜೊತೆಯಲ್ಲಿ ಕಂಪೇರ್ ಮಾಡ್ತಾರೆ. ಸೇಮ್ ವೇ ಕರ್ನಾಟಕದಲ್ಲಿ ಸಂಘಟಿತ ವಲಯಗಳಲ್ಲಿನ ಲಿಂಗವಾರು ಉದ್ಯೋಗಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ನಾವೇನು ಮಾಡೋಣ? ಒಟ್ಟಾರೆಯಾಗಿ ನೋಡಿ. ಒಟ್ಟಾರೆಯಾಗಿ ಏನಿತ್ತು? ಮೊದಲು ಮಹಿಳೆಯರ ಪರ್ಸೆಂಟೇಜ್ ಎಷ್ಟಿತ್ತು? 32.2% ಇತ್ತು 2018-19ರಲ್ಲಿ. 22-23ರಲ್ಲಿ ಎಷ್ಟಾಗಿದೆ? 32.82. ಸ್ಲೈಟ್ ಆಗಿ ಇನ್ಕ್ರೀಸ್ ಆಗಿದೆ, ಆದರೆ ಮತ್ತು ಇನ್ಕ್ರೀಸ್ ಆಗಬೇಕು. ಯಾಕಂದರೆ ಜನಸಂಖ್ಯೆ ಒಳಗಡೆ ನೀವು ನೋಡೋದಕ್ಕೋದ್ರೆ ಹಿಂದೆ 50%ನಷ್ಟು ಜನರು, ಸೊ ಇವರೇನಾಗಿದ್ದಾರೆ 50%ನಷ್ಟು ಜನರು ಮಹಿಳೆಯರು ಕೂಡ ಇದ್ದಾರೆ. ಆದರೆ ನೀವೇನಾದರೂ ಈ ಥರದ ಒಂದು ಸೊ ಕೆಲಸ ಮಾಡ್ತಿರೋರನ್ನ ನೋಡೋದಕ್ಕೋದ್ರೆ ಅದರಲ್ಲಿ ಏನಾಗಿದ್ರೆ ಕೇವಲ ಇಷ್ಟು ಕಡಿಮೆ ಇರೋದು ನೋಡ್ತೀರಾ, 32.82% ಇರೋದು ನೋಡ್ತೀರಾ ಅದಲ್ಲ. ನೆಕ್ಸ್ಟ್ ಕರ್ನಾಟಕದಲ್ಲಿ ನ್ಯಾಯಾಧೀಶರುಗಳನ್ನ ನೀವೇನಾದ್ರು ಲಿಂಗಾನುಸಾರ ಹಂಚಿಕೆ ಮಾಡಿ ನೋಡಿದ್ರೆ ಅಲ್ಲಿಯೂ ಕೂಡ ನೀವೇನು ನೋಡ್ತೀರಾ? ಮಹಿಳೆಯರ ಪರ್ಸೆಂಟೇಜ್ ಏನಿದೆ ಇದು 35%ಗಿಂತ ಕಡಿಮೆ ಇರೋದು ನೋಡ್ತೀರಾ. ಮಹಿಳಾ ನ್ಯಾಯಾಧೀಶರುಗಳ ಸಂಖ್ಯೆ ಏನಿದೆ ಅದು 35%ಗಿಂತ ಕಡಿಮೆ ಇರೋದು ನೋಡ್ತೀರಾ. ನೆಕ್ಸ್ಟ್ ಕರ್ನಾಟಕದಲ್ಲಿನ ಅಧಿಕಾರಶಾಹಿ ವರ್ಗದವರ ಲಿಂಗವಾರು ಸಂಖ್ಯೆಗಳನ್ನು ನೀವು ನೋಡೋದಕ್ಕೆ ಹೋದ್ರೆ, ಸೊ ಇಲ್ಲಿಯೂ ಕೂಡ ಅಧಿಕಾರಶಾಹಿ ಅಥವಾ ಅಧಿಕಾರದಲ್ಲಿರುವಂಥ ಅಧಿಕಾರಿಗಳನ್ನ ನೀವು ನೋಡೋದಕ್ಕೆ ಹೋದ್ರೆ ಅದರಲ್ಲಿ ನಂಬರನ್ನು ನೋಡೋದಕ್ಕೆ ಹೋದ್ರೆ ಮಹಿಳೆಯರ ಪ್ರಮಾಣ ಇಲ್ಲಿಯೂ ಕೂಡ ಕಡಿಮೆ ಇರೋದು ನೋಡ್ತೀವಿ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಇದನ್ನೆಲ್ಲ ನೀವು ನೋಡೋದಕ್ಕೆ ಹೋದ್ರೆ ಓಕೆ. ಸೊ ಇದನ್ನೆಲ್ಲ ನೀವು ನೋಡಿದ್ರೆ ಏನಾಗುತ್ತೆ? ಭಾರತೀಯ ಆಡಳಿತ ಸೇವೆಯಲ್ಲಿ ಅರೌಂಡ್ 32% ಅಥವಾ 31%ನಷ್ಟು ಮಹಿಳೆಯರಿರೋದನ್ನು ನೋಡ್ತೀರಾ. ಪೊಲೀಸ್ ಸೇವೆಯಲ್ಲಿ ಕೇವಲ 20% ಇದೆ. ಸೊ ಅದೇ ರೀತಿಯಲ್ಲಿ ಭಾರತೀಯ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ನ ಒಳಗಡೆ ನೀವೇನಾದ್ರು ನೋಡ್ತೀರಂದ್ರೆ ಸೊ ಅಥವಾ ಅದು ಅಖಿಲ ಭಾರತ ಸೇವೆಗಳು ಅಂತೇಳಿ ಆಗಬೇಕು. ಅದರಲ್ಲಿ ನೀವು ನೋಡಿದ್ರೆ ಏನಾಗಿದೆ? 17% ಮಾತ್ರ ಇದೆ.
17%. ನೆಕ್ಸ್ಟ್ ಲಿಂಗ ಮತ್ತು ರಾಜಕೀಯ ಪ್ರಾತಿನಿಧ್ಯವನ್ನು ಮಾತಾಡ್ತಿದ್ದಾರೆ. ಹಾಗಾದ್ರೆ ಮಹಿಳೆಯರು ಎಷ್ಟು ಪರ್ಸೆಂಟೇಜ್ ಸೊ ರಾಜಕೀಯದಲ್ಲಿ ಕೂಡ ಕಾಣ್ತಾರೆ, ರಾಜಕೀಯ ಕ್ಷೇತ್ರದಲ್ಲಿ ಅಂತ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ 50%ನಷ್ಟು ಇರಬೇಕು, ಆದ್ರೆ 50% ಕೆಲವೊಂದರಲ್ಲಿ ನೀವು ರೀಚ್ ಆಗಿದ್ರೆ ಕೆಲವೊಂದರಲ್ಲಿ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿಯಲ್ಲಿ ನೀವು ನೋಡೋದಕ್ಕೋದ್ರೆ ಏನಾಗಿದೆ, ಸೊ ಇದು 50%ಗಿಂತ ಜಾಸ್ತಿ ಆಗಿದೆ. ಮೊದಲು ನೀವು ಕೊಟ್ಟಿರೋದೇನು 33% ಮಾತ್ರ ರಿಸರ್ವೇಶನ್ ಕೊಟ್ಟಿದ್ರೆ, ಆದ್ರೆ ಈಗ ಏನಾಗಿದೆ 50%ಗಿಂತ ಹೆಚ್ಚು ಮಹಿಳೆಯರು ಇರೋದನ್ನು ನೋಡ್ತೀರಾ. ತಾಲೂಕು ಪಂಚಾಯತಿಯಲ್ಲಿ ಕೂಡ ನಿಮ್ಗೆ ಏನು ಕಾಣುತ್ತೆ, ಮೋರ್ ದ್ಯಾನ್ 50% ಕಾಣುತ್ತೆ. ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ 50%ಗಿಂತ ಜಾಸ್ತಿ ಕಾಣುತ್ತೆ. ಸಿಮಿಲರ್ ವೇ ನಾವೇನ್ ಮಾಡ್ತೀವಿ, MP MLAಗಳಿಗೂ ಕೂಡ ಮಾಡೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಸೊ ಆ ಥರದ ಒಂದು ಬಿಲ್ ಅನ್ನು ಕೂಡ ತಂದಿರೋದನ್ನು ನೋಡ್ತೀವಿ, ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದಕ್ಕೆ. ಓಕೆ, ನೆಕ್ಸ್ಟ್ ಲಿಂಗ ಸಂಬಂಧಿ ಅಸಮಾನತೆ ಸೂಚ್ಯಂಕವನ್ನು ಹೇಳ್ತೀರಾ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನು ಮಾಡ್ತೀರಾ. ಸೊ ಇದನ್ನು ಕೂಡ ಮತ್ತೆ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದಾಗ UNDP ಬಿಡುಗಡೆ ಮಾಡ್ತಾರೆ. ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡೋರು ಯಾರು, UNDP. ಸೊ ಇದರಲ್ಲಿ 3 ಬೇರೆ ಬೇರೆ ಅಂಶಗಳನ್ನು ಬಳಸ್ತೀವಿ. ಒಂದು ಯಾವುದು ಆರೋಗ್ಯ, ಇನ್ನೊಂದು ಸಬಲೀಕರಣ, ಮತ್ತೊಂದು ಕಾರ್ಮಿಕರ ಮಾರುಕಟ್ಟೆ. ಸೊ ಆರೋಗ್ಯದ ಒಳಗಡೆ ತಾಯಿಯ ಮರಣ ದರ ಮತ್ತು ಹದಿಹರೆಯದ ಜನನ ಪ್ರಮಾಣವನ್ನ ಕನ್ಸಿಡರ್ ಮಾಡಿದ್ರೆ, ಸಬಲೀಕರಣದಲ್ಲಿ ಏನ್ ಮಾಡ್ತೀವಿ, ಕನಿಷ್ಠ ಮಾಧ್ಯಮಿಕ ಶಿಕ್ಷಣದೊಂದಿಗೆ ಇರುವಂತಹ ಸ್ತ್ರೀ ಮತ್ತೆ ಪುರುಷರ ಜನಸಂಖ್ಯೆ. ಅದೇ ರೀತಿಯಲ್ಲಿ ಸಂಸದೀಯ ಸ್ಥಾನಗಳಲ್ಲಿ ಸ್ತ್ರೀ ಮತ್ತೆ ಪುರುಷರ ಒಂದು ಪಾಲು, ಇದನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಕಾರ್ಮಿಕ ಮಾರುಕಟ್ಟೆಯ ಒಳಗಡೆ ಎಷ್ಟು ಜನ ಸ್ತ್ರೀಯರು ಮತ್ತೆ ಪುರುಷರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ತೀವಿ. ಸೊ ಇದರ ಆಧಾರದ ಮೇಲೆ ನಿಮ್ಗೆ ಏನಾಗುತ್ತೆ, ಸ್ತ್ರೀಲಿಂಗ ಸೂಚ್ಯಂಕ ಸಪರೇಟ್ ಆಗಿ ಸಿಗುತ್ತೆ, ಪುರುಷಲಿಂಗ ಸೂಚ್ಯಂಕ ಸಪರೇಟ್ ಆಗಿ ಸಿಗುತ್ತೆ. ಅವುಗಳ ಮಧ್ಯದಲ್ಲಿ ಎಷ್ಟು ಅಸಮಾನತೆ ಇದೆ ಅನ್ನೋದನ್ನ ನಂತರದಲ್ಲಿ ಅರ್ಥ ಮಾಡ್ಕೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈಗ ನಮ್ಮ ಕರ್ನಾಟಕದ ಒಳಗಡೆ ಬೇರೆ ಬೇರೆ ಜಿಲ್ಲೆಗಳ ಒಳಗಡೆ ಅತಿ ಹೆಚ್ಚು ಮೊದಲು ಏನ್ ಮಾಡೋಣ, ಅತಿ ಕಡಿಮೆ ಜೆಂಡರ್ ಇನ್ಇಕ್ವಾಲಿಟಿ ಇರೋದನ್ನು ನೋಡೋಣ. ಅತಿ ಕಡಿಮೆ ಜೆಂಡರ್ ಇನ್ಇಕ್ವಾಲಿಟಿ ಇದ್ರೆ ಅದಕ್ಕೆ ನಂಬರ್ 1-2 ಪ್ಲೇಸಲ್ಲಿ ಕೊಡ್ತೀರಾ. ನೀವು ನೋಡ್ಬೋದು 1ನೇ ಪ್ಲೇಸಲ್ಲಿ ಯಾವ್ದಿದೆ, ಉಡುಪಿ ಇರೋದನ್ನು ನೋಡ್ತೀರಾ. 2ನೇ ಪ್ಲೇಸಲ್ಲಿ ಯಾವ್ದಿದೆ, ಉತ್ತರ ಕನ್ನಡ ಇರೋದನ್ನು ನೋಡ್ತೀರಾ. ಇನ್ನು 3ನೇ ಪ್ಲೇಸಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ 3ನೇ ಪ್ಲೇಸಲ್ಲಿ ದಕ್ಷಿಣ ಕನ್ನಡ ನೋಡ್ತೀರಾ. ಅಂದ್ರೆ ಕರಾವಳಿ ಜಿಲ್ಲೆಗಳು. ಸೊ ಇವು ಚೆನ್ನಾಗಿ ಕೆಲಸ ಮಾಡ್ತಿದೆ, ಜೆಂಡರ್ ಇಕ್ವಾಲಿಟಿ ಇದೆ ಅಲ್ಲಿ ಅಂತೇಳಿ ಅರ್ಥ. ಸೊ ಇನ್ನು ಲಾಸ್ಟಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ 30ನೇ ಸ್ಥಾನದಲ್ಲಿ ಇರೋದು ಯಾವುದು, ಧಾರವಾಡ. ನೆನಪಲ್ಲಿ ಧಾರವಾಡ ಹಿಂದೆ ಜೆಂಡರ್ ಇನ್ಇಕ್ವಾಲಿಟಿ ಅತಿ ಹೆಚ್ಚಾಗಿ ಕಾಣುತ್ತೆ ಇಲ್ಲಿ ಅಂತ ಹೇಳ್ತಾರೆ, ಜೆಂಡರ್ ಇಕ್ವಾಲಿಟಿ ಕಡಿಮೆ ಇಲ್ಲ ಇದೆ. ಸೊ ನೆಕ್ಸ್ಟ್ 29ನೇ ಪ್ಲೇಸಲ್ಲಿ ಯಾರಿದ್ದಾರೆ, 29ನೇ ಪ್ಲೇಸಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆ. 28ನೇ ಪ್ಲೇಸಲ್ಲಿ ಬೆಳಗಾವಿ ಇರೋದನ್ನು ನೋಡ್ತೀವಿ. ಸೊ ಇದು ಜಿಲ್ಲಾವಾರು ನೀವು ನೋಡಬೇಕು. ಸೊ ಇವಿಷ್ಟು ನಮ್ಗೇನಾಗುತ್ತೆ, ಈ ಪರ್ಟಿಕ್ಯುಲರ್ ಅಂತ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಓವರಾಲ್ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸ್ಥಿತಿ ಇದೆ ಅಂತೇಳಿ ನೋಡಿದ್ವಿ, ಪ್ರವೃತ್ತಿಗಳೇನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳನ್ನ ಮಾಡಿದರೆ ಅದನ್ನೇ ಮತ್ತೊಂದ್ಸಲ ಇಲ್ಲಿ ಉಪಸಂಹಾರದಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಇವಿಷ್ಟು ನಮ್ಗೇನಾಗುತ್ತೆ ಈ ಪರ್ಟಿಕ್ಯುಲರ್ ಆದಂಥ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.